ओम तत्सत। ओम श्री गणपति शारदाभ्यो नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सर्वेभ्यो ऋषिभ्यो नमः। सर्वेभ्यो शास्त्रप्रवर्तकेभ्यो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ಬಂಧು ಮಿತ್ರರೇ, ಈ ಒಂದು ವಿಶೇಷ ಮತ್ತು ನೂತನ ಸಂಚಿಕೆ ಏನು ಪ್ರಾರಂಭ ಮಾಡ್ತಾ ಇದ್ದೀವಿ, ಭಗವದ್ಗೀತೆಯನ್ನ ಸಾಮಾನ್ಯ ಜನಗಳಿಗೆ, ಅಂದರೆ ಭಗವದ್ಗೀತೆಯನ್ನ ತುಂಬಾ ಜನ ಬರೀ ಮೋಕ್ಷಕ್ಕೆ ಮಾತ್ರ ಇರೋದು ಅಂತ ಅನ್ಕೊಂಡಿರ್ತಾರೆ, ನಿತ್ಯ ಜೀವನ ಪದ್ಧತಿನಲ್ಲಿ ಆಗತ್ತಾ ಇಲ್ವಾ ಅಂತ ಅನ್ಕೊಂಡಿರ್ತಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಇದನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಹಳ ಸಿಂಪಲ್ ಆಗಿ ಸರಳವಾಗಿ ಮುಂದುವರಿಬೇಕು ಅಂತ ಅನ್ಕೊಂಡು ಮೊದಲ ಹೆಜ್ಜೆಯನ್ನ ಇಡ್ತಾ ಇದೀವಿ ನಾವು. ಹಾಗಾಗಿ ತಾವೆಲ್ಲರೂ ಕೂಡ ಹರಸಿ ನಮ್ಮನ್ನ ಹಾರೈಸ್ತೀರಾ ಅಂತ ಅನ್ಕೊಂಡು ಇದನ್ನ ಸಂಪೂರ್ಣವಾಗಿ ಕೇಳಿ. ನಿಮಗೇನಾದ್ರು ಪ್ರಶ್ನೆ ಅಥವಾ ಸಂಶಯಗಳು ಇತ್ತು ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಅದರೊಳಗೆ ಏನ ಬರ್ತಾ ಇದೆ ಲಿಂಕು, ಅದರೊಳಗಾಗ್ಲಿ ಅಥವಾ ನಮ್ಮ ವಾಟ್ಸ್ಆ್ಯಪ್ ನಂಬರ್ ಏನ್ ಕಾಣಿಸ್ತಾ ಇದೆ ಅಲ್ಲಾಗ್ಲಿ ನೀವು ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ಫೋನ್ ಮಾಡ್ಬೇಕಾದ್ರೂ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನ ಹೇಳ್ತೀನಿ. ಸರ್, ಮೊದಲನೇದಾಗಿ ಭಗವದ್ಗೀತೆ ಅಂದ್ರೆ ಏನು ಅನ್ನೋ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ಭಗವದ್ಗೀತೆ ಏನು, ಭಗವದ್ಗೀತೆ ಯಾರಿಗೋಸ್ಕರ ಹೇಳಿದ್ದು ಪರಮಾತ್ಮ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಇಲ್ಲಿ ಭಗವದ್ಗೀತೆ ಅನ್ನೋದ್ರೊಳಗೆ ಎರಡು ಪದ ಇದೆ. ಭಗವತ್ ಅಂದ್ರೆ ನಾವು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಭಗವಂತ ಅಂತ ಕರಿತೀವಲ್ಲ, ಅದು ಗೀತೆ. ಗೀತೆ ಅನ್ನೋ ಶಬ್ದಕ್ಕೆ ಹಾಡು ಅಂತ ಅರ್ಥ ಆಕ್ಚುಯಲ್ ಆಗಿ. ಸೊ ಭಗವಂತನ ಹಾಡು, ಇದನ್ನ ಹಾಡು ಅಂತ ಹಾಕೋದು ಭಗವತ್ ವಾಣಿ ಅಂತ ಕರಿಬೇಕಾಯ್ತಲ್ಲ ಅಂತ ಅನ್ಕೋಬಹುದು ನಾವು. ಆಕ್ಚುಯಲ್ ಆಗಿ ಇದನ್ನ ತುಂಬಾ ಕಡೆಗಳಲ್ಲಿ ರಾಗವಾಗಿ ಹಾಡ್ತಾರೆ ಅನಾದಿ ಕಾಲದಿಂದ ಅಂದ್ರೆ ಇದು ಪ್ರಾರಂಭ ಆದ ಕಾಲದಿಂದ ಕೂಡ ಭಗವಂತನ ಭಕ್ತರು ಎಲ್ಲರೂ ಕೂಡ ಹಾಡ್ತಾ ಬಂದಿದ್ದಾರೆ. ಒಂದಲ್ಲ ಒಂದು ಏನಂತ ರಾಗ, ಟ್ಯೂನ್ ಅಂತ ಏನ್ ಕರಿತೀವಿ ಅದರೊಳಗೆ ಹಾಡ್ತಾ ಬರ್ತಾರೆ. ಮತ್ತೆ ಗೀತಾ ಸುಗೀತಾ ಕರ್ತವ್ಯ ಕಿಮನೇಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ ಅಂತ ಒಂದು ಶ್ಲೋಕ ಇದೆ. ಯಾಕೆಂದ್ರೆ ಎಲ್ಲಾ ಶಾಸ್ತ್ರ ಗ್ರಂಥಗಳಿಗೂ ಕೂಡ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳು ಗ್ರಂಥಗಳು ಏನೇನಿದೆ ನಮಗೆ ಧರ್ಮಶಾಸ್ತ್ರಗಳು ಎಲ್ಲವೂ ಕೂಡ ಇದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಭಗವಂತನೇ ಹೇಳಿರ್ತಕ್ಕಂಥದ್ದು. ಬೇರೆಯವರಾದ ಋಷಿ ಮುನಿಗಳು ಸ್ಮೃತಿಗಳನ್ನ ಬರೆದಿರ್ತಕ್ಕಂಥದ್ದು, ಅಷ್ಟೂ ಪುರಾಣಗಳನ್ನು ಕೂಡ ವೇದವ್ಯಾಸರು ಬರೆದಿರ್ತಕ್ಕಂಥದ್ದು. ವೇದವ್ಯಾಸರು ಬೇರೆ ಯಾವ್ದಲ್ಲ, ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಇದೆ. ಹಾಗಾಗಿ ಇದರದ್ದೆಲ್ಲ ಇದ್ರೂ ಕೂಡ ಭಗವಂತನ ಈ ಒಂದು ವಾಣಿ ಏನಿದೆ ಅದನ್ನ ಹಾಡಿನ ರೂಪದಲ್ಲಿ ಹಾಡ್ತಾ ಇದ್ರು ಜನಗಳು. ಅದನ್ನ ಭಗವದ್ಗೀತೆ ಅನ್ನೋದು ಒಂದು ಲೆಕ್ಕಾಚಾರಕ್ಕೆ ಬಂದಿದೆ. ಇನ್ನು ಈ ಭಗವದ್ಗೀತೆ ಮಹಾಭಾರತ ಅಂತ ನಾವೇನು ಕರಿತೀವಿ, ವೇದವ್ಯಾಸರು ಬರೆದಿರ್ತಕ್ಕಂಥ ಮಹಾಭಾರತದಲ್ಲಿ 1,00,000 ಶ್ಲೋಕ ಇದೆ. ಶತಸಹಸ್ರಿ ಸಂಹಿತ ಅಂತ ಕೂಡ ಕರಿತೀವಿ ಅದನ್ನ. ಆ 1,00,000 ಶ್ಲೋಕಗಳ ಒಂದು ಏನು ಸೈಜ್ ಇದೆ ಅದರೊಳಗೆ ಒಟ್ಟು 18 ಪರ್ವಗಳಾಗಿ, ಪರ್ವ ಅಂದ್ರೆ ಒಂದಷ್ಟು ಡಿವಿಷನ್ ಅಥವಾ ಚಾಪ್ಟರ್ ಅನ್ನೋ ಅರ್ಥ, ಮೇಜರ್ ಚಾಪ್ಟರ್ ಅನ್ನೋ ಅರ್ಥ. ಆ ಒಂದು ಇದ್ರೊಳಗೆ ಭೀಷ್ಮ ಪರ್ವ ಅಂತ ಬರುತ್ತೆ. ಯುದ್ಧ ಪರ್ವ ಶುರು ಆಗುತ್ತೆ, ಅಲ್ಲಿ ಭೀಷ್ಮ ಪರ್ವ ಅಂತ ಬರುತ್ತೆ. ಆ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂತಹದ್ದೇ ಈ ಒಂದು ಭಗವದ್ಗೀತೆ ಅನ್ನತಕ್ಕಂಥದ್ದು. ರಣರಂಗದಲ್ಲಿ ಪಾಂಡವರು ಮತ್ತೆ ಧಾರ್ತರಾಷ್ಟ್ರರು, ಕೌರವರು ಅಂದ್ರೆ ಆಕ್ಚುಲಿ ಪಾಂಡವರು ಆಗ್ತಾರೆ ಆಕ್ಚುಲಿ ಶಾಸ್ತ್ರದ ಪ್ರಕಾರ. ಬಟ್ ನಮ್ಮಲ್ಲಿ ದಾಕ್ಷಿಣಾತ್ಯದಲ್ಲಿ ಕೌರವರು ಅಂದ್ರೆ ದುರ್ಯೋಧನ ಧೃತರಾಷ್ಟ್ರನ ಕಡೆಯೋದು ಅಂತ ಹೇಳೋದೇ ವಾಡಿಕೆ ಬಂದಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಧಾರ್ತರಾಷ್ಟ್ರರು ಮತ್ತೆ ಪಾಂಡವರು ಅಂತ ಹೇಳ್ಬೇಕಾಗುತ್ತೆ. ಇವರಿಬ್ಬರು ಕೂಡ ತಮ್ಮ ತಮ್ಮ ಬೆಂಬಲಿಗರ ಜೊತೆಗೆ ಕುರುಕ್ಷೇತ್ರ ರಣರಂಗದಲ್ಲಿ ಇಬ್ಬರು ಯುದ್ಧ ಮಾಡೋದಕ್ಕೆ ಅಂತ ಇದ್ದಾಗ ಅಲ್ಲಿ ಯುದ್ಧ ಏನ್ ಆಗತ್ತೆ ಅನ್ನೋದನ್ನ ಸಂಜಯ ಅನ್ನತಕ್ಕಂಥವನು, ಅವನು ಧೃತರಾಷ್ಟ್ರನ ಒಂದು ಏನಂತ ಹೇಳೋಣ, ರಥಿಕಾನೂ ಆಗಿರ್ತಾನೆ, ಮತ್ತೆ ಒಂಥರ ಆಪ್ತ ಸಚಿವಂತರನೂ ಇರ್ತಾನೆ. ಅವನೊಂಥರ ಅವನು ಪೂಜ್ಯರಾದಂತಹ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟಿರ್ತಾರೆ ಅವನಿಗೆ. ಆ ದಿವ್ಯ ದೃಷ್ಟಿಯ ಮುಖಾಂತರ ಈ ಎಲ್ಲವನ್ನು ನೋಡಿ ಈ ಒಂದು ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಕ್ಚುಲಾಗಿ ಫಸ್ಟ್ 10 days ತನಕ ಅವನು ರಣರಂಗದಲ್ಲೇ ಇರ್ತಾನೆ. ಆಮೇಲೆ ಬಂದು ಅವನು ಎಲ್ಲ ನಡೆದಿದ್ದನ್ನ ಫಸ್ಟ್ ಇಂದ ಹೇಳುವಂತ ಧೃತರಾಷ್ಟ್ರ ಕೇಳಿದಾಗ ಎಲ್ಲವನ್ನು ಹೇಳ್ಕೊಂಡು ಆಮೇಲೆ ಎಲ್ಲವನ್ನು ಹೇಳ್ಕೊಂಡು ಹೋಗ್ತಾನೆ. ಹೇಳ್ಕೊಂಡು ಹೋಗ್ಬೇಕಾದ್ರೆ ಈ ಭಗವದ್ಗೀತೆ ಅನ್ನೋ ಪಾರ್ಟ್ ಕೂಡ ಬರುತ್ತೆ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲೇ ಬರ್ತಕ್ಕಂಥದ್ದು. ಅದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಕ್ಕಂಥದ್ದು ಈ ಭಗವದ್ಗೀತೆ. ಭಗವದ್ಗೀತೆ ಸಾಮಾನ್ಯವಾಗಿ ನಮಗೆ ವಾಡಿಕೆ ಇರತಕ್ಕಂಥ ಲೆಕ್ಕಾಚಾರದಲ್ಲಿ 700 ಶ್ಲೋಕಗಳಿದೆ. ನಾವು ಶ್ಲೋಕ ಅಂತ ಹೇಳ್ತೀವಿ, ಆದ್ರೆ ಪೂಜ್ಯರಾದಂತಹ
ಶ್ರೀಮದ್ ಶಂಕರಾಚಾರ್ಯರು ಆ 7 ಶ್ಲೋಕಗಳನ್ನು ತಮ್ಮ ಭಾಷೆಯಲ್ಲಿ 7 ಮಂತ್ರಗಳು ಅಂತಾನೆ ಕರೀತಿದ್ದಾರೆ. ಇದು ಬಹಳ ವಿಶೇಷ. ಯಾಕಂದ್ರೆ ನಾವು ವೇದಕ್ಕೆ ಮಾತ್ರ ಮಂತ್ರ ಅಂತ ಕರಿತೀವಿ, ಸ್ಮೃತಿಗಳಿಗಾಗ್ಲಿ ಪುರಾಣಕ್ಕಾಗ್ಲಿ ರಾಮಾಯಣ ಮಹಾಭಾರತಕ್ಕಾಗ್ಲಿ ಇಷ್ಟು ಮಂತ್ರಗಳಿದೆ ಅಂತ ನಾವು ಹೇಳೋದಿಲ್ಲ. ಆದ್ರೆ ಶಂಕರಾಚಾರ್ಯರು ಇದನ್ನ 7 ಮಂತ್ರಗಳು ಅಂತಾನೆ ಭಾಷೆಯಲ್ಲಿ ತಗೊಂಡಿದ್ದಾರೆ. ಅದು ಬಹಳ ರೀಸೆಂಟ್ ಆಗಿ ನಾನು ಓದ್ತಾ ಇದ್ದಾಗ ಗೊತ್ತಾಯ್ತು ನನಗೆ. ಸರ್, ಈಗ ಹೇಳಿದ ಅರ್ಥ ಆಯ್ತು. ಈಗ ನನ್ಗೆ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಭಗವದ್ಗೀತೆ ಅನ್ನೋದು ಯಾರಿಗೆ? ಈಗ ಸಾಮಾನ್ಯ ಜನರಿಗ, ಇಲ್ಲ ಅಂತಂದ್ರೆ ಯಾರು ಮೋಕ್ಷ ನೋಡ್ತಾ ಇದಾರೆ ಅವ್ರಿಗೆ ಮಾತ್ರನಾ? ಇಲ್ಲ ಅಂತಂದ್ರೆ ಇನ್ನು ನಾವು ಆಡೋ ಭಾಷೆ ನೀವು ಹೇಳೋ ತರ ಅಂತಂದ್ರೆ ವಯಸ್ಸಾದ್ಮೇಲೆಲ್ಲ ಭಗವದ್ಗೀತೆ ಓದಿ, ರಾಮಾಯಣ ಓದಿ, ಮಹಾಭಾರತ ಓದಿ, ಭಗವದ್ಗೀತೆ ಓದಿ ಅಂತ ಒತ್ತಿ ಹೇಳ್ತಾರೆ ಹೊರತು ವಯಸ್ಸಲ್ಲಿ ಇದ್ದಾಗ ಓದಿ ಅಂತ ಯಾರು ಹೇಳೋದು ತುಂಬಾ ಕಮ್ಮಿ ಆತರ ಹೇಳೋದು. ಸೊ ಈ ಭಗವದ್ಗೀತೆ ಅನ್ನೋದು ಯಾರಿಗೆ ಮೇನ್ ಆಗಿ ಯಾವಾಗ ಅಳವಡಿಸ್ಕೊಬೇಕು, ಯಾವಾಗಿಂದ ಶುರು ಮಾಡಿದ್ರೆ ಒಂದು ಜೀವ ಅಂತ ಒಂದು ಆತ್ಮಕ್ಕೆ ಏನಿರುತ್ತೆ ಯಾವಾಗಿಂದ ಶುರು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ತುಂಬಾ ಜನ ತಪ್ಪು ತಿಳ್ಕೊಂಡಿರೋದೇನು ಅಂದ್ರೆ, ಭಗವದ್ಗೀತೆ ಅಂದ್ರೆ ನಾವು 60 ವರ್ಷ ತನಕ ದುಡಿದ್ಬಿಟ್ಟು ರಿಟೈರ್ಮೆಂಟ್ ಆದ್ಮೇಲೆ ಬೇರೆ ಏನು ಕೆಲಸ ಇರೋದಿಲ್ಲ, ಅವಾಗ ಕೂತ್ಕೊಂಡು ಓದೋಣ ಅಥವಾ ಯಾರಾದ್ರೂ ಹೇಳಿರೋದನ್ನ ಹಳೆ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಪ್ರವಚನ ಮಂದಿರಗಳಲ್ಲಿ ನಡೀತಾ ಇರ್ತೀವಲ್ಲ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ಗಳು ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ್ದು ರಿಲೀಸ್ ಮಾಡ್ತಾ ಇರ್ತಾರೆ. ಅದರಿಂದ ಇದನ್ನ ಕುತ್ಕೊಂಡು ಕೇಳೋಣ ಅಂತ ಅನ್ಕೊಂಡಿರ್ತಾರೆ. ಆ ಥರ ಅಲ್ಲ. ನೀವು ಎಷ್ಟು ಸಣ್ಣ ವಯಸ್ಸಿಗೆ ನಿಮಗೆ ಒಂದು ಬುದ್ಧಿಮಟ್ಟ ಅನ್ನೋದು ಬಂದಿದೆ ಅನ್ನೋದು ಗೊತ್ತಾಯ್ತು ಅಂತ ಇಟ್ಕೋಣ. ಫಾರ್ ಎಕ್ಸಾಂಪಲ್ಲು ಒಂದು 15-16 ವರ್ಷಕ್ಕೇನೆ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ. ಇನ್ನು ಕೆಲವರಿಗೆ ಇನ್ನೂ ಮುಂಚೆನೂ ಬಂದಿರಬಹುದು, ಒಂದು 8-10 ವರ್ಷಕ್ಕೆ ಬಂದಿರ್ಬೋದು. ಸೊ ಯಾವಾಗ ನಮ್ಗೆ ಹೇಳಿದ್ದು ಒಂಚೂರಾದ್ರೂ ಅರ್ಥವಾಗತ್ತೆ ಅನ್ನೋ ಬುದ್ಧಿ ಮಟ್ಟತೆ ಬಂದಿರತ್ತೆ, ಆ ಒಂದು ಕಾಲದಿಂದನೂ ನಾವು ಇದನ್ನ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಭಗವದ್ಗೀತೆನಲ್ಲಿ ಇದೆ. ಆಲ್ರೆಡಿ ಇದನ್ನ ನಾವು ಕೇವಲ ಮೋಕ್ಷಶಾಸ್ತ್ರ ಅಂತ ಹೇಳಿದ್ರು ಕೂಡ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಮೋಕ್ಷಶಾಸ್ತ್ರೇಶು ಬ್ರಹ್ಮವಿದ್ಯಾಯ ಅರ್ಜುನ ವಿಷಾದ ಯೋಗ ನಾಮ ಪ್ರಥಮೋಧ್ಯಾಯ ಅಂತಾನೆ ಹೇಳ್ಕೊಂಡು ಹೋಗೋದು. ಎಲ್ಲಾ ಕಡೆನೂ ಕೂಡ ನೀವು ಯಾವುದೇ ಕೇಳಿದ್ರು ಕೂಡ ಹೀಗೆ ಹೇಳ್ಕೊಂಡು ಹೋಗೋದು. ಸೊ ಇದು ಬ್ರಹ್ಮವಿದ್ಯೆನೂ ಆಗಿದೆ, ಮೋಕ್ಷ ವಿದ್ಯೆನೂ ಆಗಿದೆ, ಉಪನಿಷತ್ತು ಆಗಿದೆ, ಎಲ್ಲವೂ ಆಗಿದ್ದು. ಇದೆಲ್ಲ ವೇದಾಂತ ಕಬ್ಬಿಣದ ಕಡಲೆ ಅಂತ ಅನ್ಕೊಂಡಿದ್ದು ಎಷ್ಟೋ ಜನ ಇದನ್ನ ತುಂಬಾ ದೂರ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇದು ಅಷ್ಟು ಕಷ್ಟ ಅನ್ನೋ ತರ ಏನೂ ಇಲ್ಲ. ನೀವು ತದೇಕಚರಿತ್ನ ಓದ್ಬೇಕಷ್ಟೇ. ನಿಮಗೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಅರ್ಥವಾಗ್ತಿದೆ ಅಥವಾ ಎಕನಾಮಿಕ್ಸ್ ಅರ್ಥವಾಗ್ತಿದೆ ಅಂದ್ರೆ ಬಹುಶಃ ಇದು ಅರ್ಥವಾಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಹಾಗಾಗಿ ಇದನ್ನ ಇಟ್ಕೊಂಡು ನೀವು ಅಳವಡಿಸ್ಕೋಬೇಕು. ಫಸ್ಟ್ ಓದೋದು ಮುಖ್ಯ ಅಲ್ಲ, ಓದದ್ಮೇಲೆ ನಿಮಗೆ ಜ್ಞಾನ ಅನ್ನೋದು ಬರುತ್ತೆ. ಯಾವುದೇ ಸಬ್ಜೆಕ್ಟ್ ಆಗಿರ್ಲಿ, ಅದು ಇದೇ ಆಗ್ಬೇಕು ಅಂತೇನಿಲ್ಲ. ಅರಿವು ಅಂತ ಕರಿತೀವಿ ಕನ್ನಡದಲ್ಲಿ ಅದನ್ನ. ಆ ಜ್ಞಾನ ಏನು ಬರುತ್ತೆ ಅದನ್ನ ನೀವು ಕಾರ್ಯರೂಪಕ್ಕೆ ತರಬೇಕು. ಅದನ್ನ ಅನುಷ್ಠಾನ ಅಂತ ಕರಿತೀವಿ. ನಿಮಗೆ ಅರಿವು ಬರೀ ಇನ್ಫಾರ್ಮೇಶನ್ ನಾನು ಓದಿದ್ದೀನಿ ಅಂದ್ರೆ ಸಾಲದು, ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡ್ತಾ 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 ಮನುಷ್ಯನಿಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಒಂದು ಸತಿ ಇಂಟ್ರೆಸ್ಟ್ ಬರೋಕ್ಕೆ ಪ್ರಾರಂಭ ಆಗುತ್ತೆ, ಆಗ ಬೇರೆ ಯಾರು ಅವನನ್ನ ನೋ ಬಡಿ ಕ್ಯಾನ್ ಸ್ಟಾಪ್ ಹಿಮ್. ಅದ್ರ ಪಾಡ್ಗದು ಹೋಗ್ತಾ. ಇವಾಗ ಬಾಲು ಮೊದಲನೇ ಸತಿ ಎಸೆಯೋ ತನಕ ಅಥವಾ ಬಿಡೋ ತನಕ, ಮೇಲಿಂದ ಕೆಳಗ್ ತನಕ ಒಂದು ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಒಂದು ಸತಿ ಕೆಳಗೆ ಬಿಡ್ತಾ ಇದ್ದಂಗೆ ಯಾವ ಇದು ಬೇಡ, ಬಾಣ ಆಗ್ಲಿ ಬಾಲ ಆಗ್ಲಿ, ಬಾಣ ಬಿಡೋ ತನಕ ಅಷ್ಟೇ. ಬಿಟ್ಟ ಮೇಲೆ ನಮ್ಮ ಕೈಲಿಲ್ಲ, ಹೋಗೋ ಗುರಿ ಎಲ್ಲ ರೀಚ್ ಆಗ್ಬೇಕು ಅಲ್ಲಿಗೆ. ಹಾಗೆ ಜೀವಾತ್ಮನೂ ಕೂಡ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಸತಿ ಭಗವದ್ಗೀತೆಯನ್ನ ಶ್ರದ್ಧೆಯಿಂದ ಪ್ರಾರಂಭ ಮಾಡ್ತು ಅಂದ್ರೆ ಹೆಚ್ಚು ಕಮ್ಮಿ ಅವನು ಮೋಕ್ಷವನ್ನ ಅಂದ್ರೆ ತನ್ನ ಸ್ವಸ್ವರೂಪವನ್ನು ತಿಳ್ಕೊಳ್ಳೋ ತನಕನೂ ಕೂಡ ಹೋಗ್ತಾನೇ ಇರ್ತಾನೆ. ಇದು ಒಂದು ಜನ್ಮದ್ದಲ್ಲ, ಅನೇಕ ಜನ್ಮಗಳ ಒಂದು ಪ್ರೊಸೀಜರು, ಪ್ರೋಗ್ರೆಸ್ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ. ಸರ್, ಭಗವದ್ಗೀತೆನಲ್ಲಿ ಈವಾಗಲೇ ಹೇಳಿದಾಗೆ 700 ಶ್ಲೋಕಗಳಿದೆ ಅಂತ ಹೇಳಿದ್ರಿ. ಅದನ್ನ ಶಂಕರಾಚಾರ್ಯರು ಮಂತ್ರ ಅಂತ ಕರೆದಿದ್ದಾರೆ ಅಂತ ಕೂಡ ಹೇಳಿದ್ರಿ. ಆದ್ರೆ ಅದು ಅಧ್ಯಾಯಗಳಾಗಿ ವಿಂಗಡಣೆಗೊಂಡಿದೆ ಅಂತ ಗೊತ್ತು. ಎಷ್ಟು ಅಧ್ಯಾಯಗಳಿದೆ ಮತ್ತೆ ಅಧ್ಯಾಯಗಳಿಗೆ ಏನೇನು ಹೆಸರಿದೆ ಅನ್ನೋದನ್ನ ಹೇಳಿ ಸರ್. ಇಲ್ಲಿ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. 18 ಅಧ್ಯಾಯಗಳಲ್ಲಿ ನಮಗೆ ಒಟ್ಟು 700 ಶ್ಲೋಕಗಳು ವಿಂಗಡಣೆ ಆಗಿರ್ತಕ್ಕಂಥದ್ದು. ಯಾವ್ಯಾವುದು ಅಂತ ನೋಡಕ್ ಹೋಯ್ತು ಅಂದ್ರೆ, ಮೊದಲನೇದು ಅರ್ಜುನ ವಿಷಾದ ಯೋಗ ಅಂತ. ಮೊದಲನೇ ಯೋಗದ ಹೆಸರು. ಯೋಗ ಅಂದ್ರೆ ಇಲ್ಲಿ ನಾವು ಆಮೇಲೆ ನೋಡ ಟೆಕ್ನಿಕಲ್ ಆಗಿ ಸಾಮಾನ್ಯ ಜನಕ್ಕೆ ಹೇಳ್ತಿದ್ದೀನಿ. ಅದರಿಂದ ಅದು ಅರ್ಜುನ ವಿಷಾದ ಯೋಗ. ವಿಷಾದ ಅಂದ್ರೆ ಬೇಜಾರು, ದುಃಖ ಅನ್ನೋ ಅರ್ಥದಲ್ಲಿ. ರಣರಂಗದಲ್ಲಿ ಬಂದು ನಿಂತ್ಕೊಂಡ ತಕ್ಷಣನೇ ಅವನು ತನ್ನ ಪೂಜ್ಯರಾದಂತಹ ಭೀಷ್ಮಾಚಾರ್ಯರನ್ನು ನೋಡ್ತಾನೆ. ಮತ್ತೆ ಅತ್ಯಂತ ಪ್ರಿಯವಾಗಿದ್ದಂತಹ ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ನೋಡ್ತಾನೆ. ಮತ್ತೆ ಬೆಸ್ಟ್ ಫ್ರೆಂಡು ಅರ್ಜುನನಿಗೆ ಯಾರು ಆ ಅಪೋಸಿಟ್ ಪಾರ್ಟಿನಲ್ಲಿ ಅಂದ್ರೆ ಅಶ್ವತ್ಥಾಮ. ಅಶ್ವತ್ಥಾಮ ಮತ್ತೆ ಅರ್ಜುನ ಓದೋ ವಯಸ್ಸಿನಲ್ಲಿ ಇಬ್ರು ಒಂದೇ ಗುರುಕುಲದಲ್ಲೇ.
ದ್ರೋಣದ ಗುರುಕುಲದಲ್ಲೇನೆ ಕೌರವರು ಪಾಂಡವರು ಎಲ್ಲ ಒಟ್ಟಿಗೆ ಓದೋದು, ಅಶ್ವತ್ಥಾಮನು ಅಲ್ಲೇ ಜೊತೆಗೆ ಓದೋನು, ಬೆಸ್ಟ್ ಫ್ರೆಂಡ್ ಆಗಿದೆ. ಇವಾಗ ನಾವು ಎಷ್ಟೋ ಜನ ಕೇಳ್ತಾರೆ ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ ಅಂತ, ಆ ಥರದಲ್ಲಿ ಇದ್ದಂಥವನು. ಇದೆಲ್ಲರನ್ನು ನೋಡಿದಾಗ ಮತ್ತೆ ಇನ್ನೂ ಬೇಕಾಷ್ಟು ಜನ ನೋಡ್ತಾನೆ, ಸೋದರಮಾವನ್ ನೋಡ್ತಾನೆ, ಮಕ್ಕಳನ್ನ ನೋಡ್ತಾನೆ, ಮೊಮ್ಮಕ್ಕಳನ್ನ ನೋಡ್ತಾನೆ, ಎಲ್ಲರನ್ನೂ ನೋಡಿದಾಗ ಇವನಿಗೆ ಇದೇನಿದು ಎಲ್ಲ ಬರೀ ಮನೆಯವದೇ ತುಂಬಿದ, ಅವನಿಗೆ ಬೇರೆ ಯಾರು ಶತ್ರುಗಳು ಅಂತ ಕಾಣೋದಿಲ್ಲ. ಅವನಿಗೆ ಅರ್ಜುನನ ವ್ಯಕ್ತಿತ್ವನ ಹೇಳೋದಕ್ಕೆ ನಮಗೆ ಬಹುಶಃ ಬೇಕಾದಷ್ಟು ಎಪಿಸೋಡ್ ಬೇಕಾಗುತ್ತೆ, ಅಷ್ಟು ಒಳ್ಳೆ ವ್ಯಕ್ತಿತ್ವ. ಅರ್ಜುನನ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಜುನ ಬಹಳ ಜ್ಞಾನಿ, ಮೃದು ಸ್ವಭಾವದವನು, ಯಾವುದೇ ಒಂದು ಲಂಪಟತನ ಇಲ್ಲ ಅವನಿಗೆ. ಮತ್ತೆ ಇಂದ್ರಿಯ ಮನೋನಿಗ್ರಹ ಅನ್ನೋದು ಬಹಳ ಚೆನ್ನಾಗಿದೆ ಅನ್ನೋದು ನಮಗೆ ಯುದ್ಧದ ಕೊನೆಯಲ್ಲಿ ಗೊತ್ತಾಗುತ್ತೆ ನಮಗೆ. ಯಾಕೆಂದ್ರೆ ಬ್ರಹ್ಮಶಿರ ಅನ್ನೋ ಅಸ್ತ್ರವನ್ನು ಅಶ್ವತ್ಥಾಮ ಪ್ರಯೋಗ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಇವನು ಅದನ್ನೇ ಮಾಡ್ತಾನೆ. ಆಗ ಋಷಿಗಳು ಬಂದು ವಾಪಸ್ ತಗೋ ಅಂತ ಹೇಳಿದಾಗ ಇವನು ವಾಪಸ್ ತಗೊಳ್ತಾನೆ, ಅಶ್ವತ್ಥಾಮಂಗೆ ತಗೊಳಕ್ಕಾಗಲ್ಲ. ಹೀಗೆಲ್ಲ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಅರ್ಜುನ ಇಷ್ಟೆಲ್ಲಾ ಜ್ಞಾನಿ ಆಗಿರ್ತಕ್ಕಂಥ ಅರ್ಜುನ ಅಲ್ಲಿ ನಿಂತಾಗ ವಿಷಾದ. ಅಯ್ಯೋ ಎಲ್ಲ ನನ್ನ ಸಂಬಂಧಿಕರನ್ನ ಸಾಯಿಸ್ಬೇಕಾಗಿದೆ, ನನ್ನ ಅಣ್ಣ ತಮ್ಮಂದ್ರನ್ನ ಸಾಯಿಸ್ಬೇಕಾಗಿದೆ, ಈ ತರ ಎಲ್ಲಾನು ನೋಡ್ಬಿಟ್ಟು ಅವನಿಗೆ ಇಲ್ಲ ನನಗೆ ಆಗೋದಿಲ್ಲ ಇದು ಅಂತ ಹೇಳ್ತಾನೆ. ಹಾಗೆ 2ನೇ ಅಧ್ಯಾಯ ಬಂದ್ಬಿಟ್ಟು ನಮಗೆ ಸಾಂಖ್ಯ ಯೋಗ ಅಂತ. ಸಾಂಖ್ಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅಲ್ಲಿ ನಮಗೆ ಭಗವಂತ ಹೇಳ್ತಕ್ಕಂಥ ಮಾತು ಶುರು ಆಗೋದೇ ಹಾಗೇನೆ, ಕುತಸ್ತ್ವ ಕಶ್ಮಲಮಿದಂ ಅಂತ ಪ್ರಾರಂಭ ಮಾಡ್ತಾನೆ ಅವನು, ವಿಷಮೇ ಸಮುಪಸ್ಥಿತೆ ಅಂತ. ಅಲ್ಲಿಂದ ಆಮೇಲೆ ಹೇಳ್ಕೊಂಡು ಹೋಗ್ತಾನೆ. ಹೀಗೆ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನೈತತ್ವ ಉಪಬದ್ಧತೆ ಅಂತೆಲ್ಲ ಹೇಳ್ಕೊಂಡು 2ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೋ ನ ಕಥಾಸೋಂಶ ನಾನು ಶೋಚಂತಿ ಪಂಡಿತಾ. ಹೆಚ್ಚು ಕಮ್ಮಿ ಇಲ್ಲಿಂದ ಸರಿಯಾಗಿ ಭಾಷ್ಯಗಳನ್ನ ಎಲ್ಲರೂ ಕೂಡ ಒಂದು ಕರೆಕ್ಟ್ ವೇಗದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತನಕ ಸ್ವಲ್ಪ ಒಂದು ಇಂಟ್ರಡಕ್ಷನ್ ತರ ಭಾಷ್ಯನೂ ಕೂಡ ಬರ್ಕೊಂಡು ಹೋಗಿದ್ದಾರೆ ಆಚಾರ್ಯ ತ್ರಯರೂ ಕೂಡ. ಇಲ್ಲಿಂದ ಆಚೆಗೆ 2ನೇ ಅಧ್ಯಾಯದಲ್ಲೂ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ದಂಗೆನೆ ಈ ಅಶೋಚ್ಯಾನ ಅನ್ವಶೋಚಸ್ತ್ವಂ ಅನ್ನೋದಿಂದ ಹಿಡಿದು ಎಲ್ಲ ಕಡೆ ತನಕನೂ ಕೂಡ ಎತ್ತ ಯೋಗೇಶ್ವರ ಕೃಷ್ಣ ಇದೆ ಅಲ್ಲಿ ತನಕನೂ ಕೂಡ ಕರೆಕ್ಟಾಗಿ ಬರ್ಕೊಂಡು ಹೋಗಿದ್ದಾರೆ. ಇದಾದ ಮೇಲೆ ಸಾಂಖ್ಯಯೋಗದಲ್ಲಿ ಜ್ಞಾನವನ್ನು ತಿಳಿಸ್ಕೊಡ್ತಾನೆ. ಜ್ಞಾನವನ್ನು ತಿಳಿಸ್ಕೊಡ್ಬೇಕು. ಹಾಗೆ ನೋಡಕ್ ಹೋಯ್ತು ಅಂದ್ರೆ ಬಹಳ ಇಂಪಾರ್ಟೆಂಟ್ ಯೋಗ ಜ್ಞಾನ ಸಾಂಖ್ಯ ಯೋಗ ಇದು. ಯಾಕೆ ಅಂದ್ರೆ ಒಂಥರ ಪೋಸ್ಟ್ ಗ್ರಾಜುಯೇಷನ್ PhD ಮಾಡೋದನ್ನ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ದಂಗೆ, ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬಿಡ್ತಾನೆ. ಎಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನ ಧೋತಿ ಭಾವಕಃ ಎಲ್ಲ ಅವ್ಯಕ್ತಾದಿನ ಭೂತಾನಿ ವ್ಯಕ್ತ ಮಧ್ವಾನಿ ಭಾತ ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಂಡು ಎಲ್ಲ ಸ್ಥಿತಪ್ರಜ್ಞ ಲಕ್ಷಣ ಬೇರೆ ಕೇಳ್ಬಿಡ್ತಾನೆ ಅವನು. ಅದೆಲ್ಲ ಆಕ್ಚುಲಿ ಲಾಸ್ಟ್ ಬರ್ಬೇಕಾಯ್ತು. ಬಟ್ ಆದ್ರೆ ಅರ್ಜುನಲ್ಲಿ ಡೌಟ್ ಬಂದಿದೆ. ಇದು ಒಂದು ಸಂವಾದನೆ ಭಗವಂತನಿಗೆ ಮತ್ತೆ ಅರ್ಜುನನಿಗೆ. ಅವರಿಬ್ರು ಬೇರೆ ಯಾರು ಅಲ್ಲ, ನರನಾರಾಯಣ ಅನ್ನತಕ್ಕಂಥ ಋಷಿಗಳು. ಅರ್ಜುನ ನರನ ಅವತಾರ ಆಗಿತ್ತು ಅಂದ್ರೆ ನಾರಾಯಣನ ಅವತಾರನೇ ಕೃಷ್ಣ. ಹಾಗಾಗಿ ಆ ಒಂದು ಫ್ಲೋನಲ್ಲಿ ಹೋಗ್ಬೇಕಾದ್ರೆ ಈ ತರದೆಲ್ಲ ಬಂದಿರತಕ್ಕಂಥದ್ದು 2ನೇ ಅಧ್ಯಾಯ ಅತ್ಯದ್ಭುತವಾಗಿದೆ. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಜ್ಞಾನದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾನೆ ಅವನು, ತುಂಬಾನೇ ಚೆನ್ನಾಗಿ. ಸ್ಥಿತಪ್ರಜ್ಞ ಲಕ್ಷಣ ಹೇಳ್ಬೇಕಾದ್ರೂ ಅಷ್ಟೇ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ ಕೇಳಿದಾಗ ಎಲ್ಲ ಹೇಳ್ಕೊಂಡು ಹೋಗ್ತಾನೆ. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಗದಾನ್ ಆತ್ಮನ್ಯೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ಸ್ತತೋಜ್ಯತೆ ಅಂತ ಹೇಳ್ಕೊಂಡು ಹೋಗ್ತಾನೆ. ಹಾಗೆ ಅದೆಲ್ಲ ಬರುತ್ತೆ. 3ನೇ ಅಧ್ಯಾಯದಲ್ಲಿ ಕರ್ಮವನ್ನ ಹೇಳ್ತಾನೆ. ಇಲ್ಲಿ ಭಗವದ್ಗೀತೆಯಲ್ಲಿ ಜ್ಞಾನವನ್ನ 2ನೇ ಅಧ್ಯಾಯದಲ್ಲಿ ಫಸ್ಟ್ ಜ್ಞಾನವನ್ನ ಹೇಳ್ದ. ನೆಕ್ಸ್ಟ್ ಆದ್ರೆ ಭಗವದ್ಗೀತೆಯನ್ನ ಬರೆದ ಕಡೆ ಆಗ್ಲಿ ವೇದವ್ಯಾಸರಾಗ್ಲಿ ಇದಕ್ಕೆಲ್ಲ ಇಂತಿಂತ ಯೋಗಗಳು ಅಂತ ಯಾವ್ದೋ ಹೆಸರು ಕೊಟ್ಟಿಲ್ಲ. ಆಮೇಲೆ ಬಂದಿರತಕ್ಕಂಥ ಯಾರೋ ಪ್ರಾಚೀನ ವಿದ್ವಾಂಸರು ಅದನ್ನೆಲ್ಲ ನೋಡ್ಕೊಂಡು, ಯಾಕೆಂದ್ರೆ ನಿಮಗೆ ಎಲ್ಲಾ ಅಧ್ಯಾಯಗಳಲ್ಲಿ ಎಲ್ಲಾನು ಜಂಬಲ್ ಆಗಿದೆ. ಇದು ಬಹಳ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಇದೊಂದು ಇದಿದೆ. ಎಷ್ಟೋ ಜನ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರಿಗೆ ಅಥವಾ ಸರಿಯಾಗಿ ತಿಳ್ಕೊಳ್ದೇ ಇರೋರಿಗೆ ಎಲ್ಲಾನು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಜ್ಞಾನ ಯೋಗ ಅಂತ ಹೇಳಿ ಕರ್ಮ ಹೇಳಿದಾನೆ, ಕರ್ಮಯೋಗ ಅಂತ ಹೇಳಿ ಜ್ಞಾನ ಹೇಳಿದಾನೆ, ಏನು ಇಲ್ಲ ಅಂತ ಹೇಳ್ತಾನೆ, ಭಕ್ತಿ ಹೇಳ್ತಾನೆ. ಭಕ್ತಿ ಯೋಗ ಅನ್ನೋದು 12ನೇ ಅಧ್ಯಾಯ ತನಕ ಬಂದೇ ಇಲ್ಲ. ಹೀಗೆಲ್ಲ ತುಂಬಾ ಇದಿದೆ, ಗೊಂದಲಗಳಿದೆ ಎಷ್ಟೋ ಜನಕ್ಕೆ. ಆದ್ರೆ ಇದು ಕರ್ಮಯೋಗವನ್ನು ಹೇಳ್ತಾನೆ. ಅವಾಗ ಕೃಷ್ಣನ್ ಕೇಳ್ತಾನೆ ಅರ್ಜುನ, ನೀನು ಜ್ಞಾನನೂ ಹೇಳ್ತೀಯಾ ಕರ್ಮನೂ ಹೇಳ್ತೀಯಾ, ಏನ್ ಮಾಡ್ಬೇಕು ನಾನು ಅನ್ನೋದು, ಕರ್ಮವನ್ನು ಮಾಡುವಂತ ಹೇಳ್ತಾನೆ. ಹಾಗೆ ಇನ್ನು ನಮಗೆ ಈ 4ನೇ ಅಧ್ಯಾಯ ಬಂತು ಅಂದ್ರೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಇದೆ. ಜ್ಞಾನ ಮತ್ತೆ ಕರ್ಮ ಸನ್ಯಾಸ ಯೋಗ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾನೆ ಈ ಅಧ್ಯಾಯದಲ್ಲಿ. ನಾನು ಇದನ್ನು ಬಹಳ ಹಿಂದೆನೆ ವೈವಸ್ವತ ಮನುವಿಗೆ ಹೇಳಿದ್ದೆ, ನಾನು ಹಾಗೆ ಸೂರ್ಯನಿಗೆ ಹೇಳಿದ್ದೆ, ವೈವಸ್ವತ ಮನುವಿಗೆ ಹೇಳಿದ್ದೆ, ಆಮೇಲೆ ಈಗೇನೆ ಮುಂದಕ್ಕೆ ಹೋಯ್ತು ಅಂತ. ಅವಾಗ ಅವ್ನು ಕೇಳ್ತಾನೆ ಅರ್ಜುನ, ಬಹಳ ಒಂಥರ ಬಾಲಿಶವಾಗಿ ಕೇಳ್ದಂಗೆ ಕೇಳ್ತಾನೆ. ಯಾಕಂದ್ರೆ ಹಾಗೆ ಕೇಳ್ಬೇಕು ಆಕ್ಚುಲಿ ಅಲ್ಲಿ. ಸೊ ನೀನ್ ನೋಡಿದ್ರೆ ಇವಾಗ ಹುಟ್ಟಿದವನು, ಸೂರ್ಯ ನೋಡಿದ್ರೆ ಯಾವುದೋ ಜಮಾನ್ದಿಂದ ಇರೋನು, ಆಡು ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಆ ತರ ಇರ್ತಕ್ಕಂಥವ್ನು ನೀನ್ ಹೆಂಗೆ ಅಂದ್ರೆ ಬಹುನಿ ಜನ್ಮ ವ್ಯತೀತಾನಿ, ನನಗೆ ನಿನಗೆ ಇಬ್ಬರಿಗೂ ಬೇಕಾದಷ್ಟು ಸಾವಿರಾರು ಜನ್ಮಗಳಾಗಿದೆ, ನಾನು ಅದನ್ನೆಲ್ಲ ತಾನಹಂ ವೇತ್ತ ಸರ್ವಾಣಿ ನತ್ವಂ ವೇತ್ತ ಪರಂತಪ್ಪ ಅಂತ ಹೇಳ್ತಾನೆ. ನನಗೆ ಅವೆಲ್ಲ ಗೊತ್ತಿದೆ, ಅದು ನಿನಗೆ ಗೊತ್ತಿಲ್ಲ ಅದೆಲ್ಲ ಅನ್ನೋ ಅದೆಲ್ಲ ಹೇಳ್ಕೊಂಡು ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾನೆ. ಜ್ಞಾನ ಕರ್ಮ ಎರಡನ್ನೂ ಹೇಳ್ಕೊಂಡು ಅದು ಸನ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ
ಬಿಡೋದು ಅಥವಾ ತ್ಯಾಗ ಮಾಡೋದು ಅನ್ನೋ ಅರ್ಥ. ಇಡುವುದು, ಬಿಡುವುದು, ತ್ಯಾಗ ಮಾಡುವುದು ಅನ್ನೋ 3 ಅರ್ಥ ಇದೆ ಸನ್ಯಾಸ ಅನ್ನೋ ಶಬ್ದಕ್ಕೆ. ಸಮ್ಯಕ್ ನ್ಯಸ್ಯತೆ ಆತ್ಮ ಅಸ್ಮಿನ್ ಇತಿ ಸನ್ಯಾಸ ಅಂತ. ನಾನು ತುಂಬಾ ಟೆಕ್ನಿಕಲ್ ಆಗಿ ಯಾವುದನ್ನು ಹೇಳಕ್ ಹೋಗ್ತಾ ಇಲ್ಲ. ಕೆಲವು ಸತಿ ಸಂಸ್ಕೃತ ಓದಿ ಅದನ್ನ ಕೆಲವು ಬಂದ್ಬಿಡುತ್ತೆ ಆ ಥರ ನನಗೆ. ಸೊ ಹಾಗಾಗಿ ಇದು ಅರ್ಥ. ಸನ್ಯಾಸ ಅಂದ್ರೆ ಇಡೋದು, ಬಿಡುವುದು, ತ್ಯಾಗ ಮಾಡೋದು ಅನ್ನೋ ಅರ್ಥ. ಆ ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ಇನ್ನು 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸದ ಯೋಗವನ್ನು ಹೇಳ್ತಾನೆ. ಅಲ್ಲೂ ಕೂಡ ಬಹಳ ಅದ್ಭುತವಾದಂತಹ ಶ್ಲೋಕಗಳನ್ನ ತಗೊಂಡಿದ್ದಾನೆ ಭಗವದ್ಗೀತೆನಲ್ಲಿ ಕೃಷ್ಣ. ಕರ್ಮ ಸನ್ಯಾಸ ಯೋಗ ಅನ್ನೋದೊಳಗೂ ಕೂಡ ಅಲ್ಲಿ ಸನ್ಯಾಸನೂ ಹೇಳ್ತೀಯ, ಕರ್ಮನೂ ಹೇಳ್ತೀಯ, ಅವಾಗ ನಾನು ಯಾವ್ದು ಮಾಡ್ಬೇಕು, ವ್ಯಾಮಿಶ್ರೇಣೇವ ವಾಕ್ಯನ ಅಂತೆಲ್ಲ ತಗೊಳ್ತಾನೆ ಅರ್ಜುನ. ಸೊ ಹಾಗಾಗಿ ನಾನು ಯಾವ್ದು ಮಾಡ್ಬೇಕು ಅಂದಾಗ ಸನ್ಯಾಸ ಕರ್ಮಯೋಗಶ್ಚ ನಿಶ್ಚೇಷ ಕಲಾ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ ಅಂತ ಹೇಳ್ತಾನೆ. ಕರ್ಮ ಸನ್ಯಾಸ ಮಾಡೋದಕ್ಕೆ ನಾ ಕರ್ಮ ಮಾಡೋದು. ಕರ್ಮ ಯೋಗ, ಕರ್ಮ ಬೇರೆ, ಕರ್ಮ ಯೋಗ ಬೇರೆ. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಜನಗಳಿಗೆ ನಾ ಹೇಳ್ತಿರೋದು, ಕರ್ಮ ಅನ್ನೋದು ಸಕಾಮಕವಾಗಿ ಮಾಡ್ತಕ್ಕಂಥದ್ದು, ಒಂದು ಆಸೆ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಕರ್ಮ ಯೋಗ ಅಂದಾಗ ನಾವು ಇಲ್ಲಿ ಟೆಕ್ನಿಕಲ್ ಆಗಿ ನಿಷ್ಕಾಮ ಕರ್ಮ, ಅದನ್ನೇ ಡಿ ವಿ ಜಿ ನಿರ್ಲೇಪ ಅನ್ನೋ ಶಬ್ದದಿಂದ ಬಳಸಿದ್ದಾರೆ ಆಕ್ಚುಯಲ್ ಆಗಿ. ಸೊ ನಿಷ್ಕಾಮ ಅಥವಾ ನಿರ್ಲೇಪ ಅಂದ್ರೆ ಅಂಟ್ಕೊಳ್ಳದೆ ಇರೋದು ಅಂತ ಅರ್ಥ. ಅಸಂಗ, ಸಂಘ ಅಂದ್ರೆ ಆಸಕ್ತಿ, ಅಂಟ್ಕೊಳ್ಳೋದು ಅನ್ನೋ ಅರ್ಥ. ಯಾವುದಕ್ಕೂ ನಾವು ಅಂಟ್ಕೊಳ್ಳದೆ, ಆಸಕ್ತಿ ಇಲ್ಲದೆ, ತಟಸ್ಥರಾಗಿ, ನ್ಯೂಟ್ರಲ್ ಆಗಿ ಕರ್ಮವನ್ನು ಮಾಡ್ಕೊಂಡು ಹೋಗ್ಬೇಕು. ಭಗವಂತ ಹೇಳಿದಾನೆ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಕ್ಕಂಥದ್ದು. ಇದು ಕರ್ಮ ಸನ್ಯಾಸ ಯೋಗ. ಇದು ಇನ್ನು ನಮಗೆ 6ನೇ ಅಧ್ಯಾಯ. ಈ 6ನೇ ಅಧ್ಯಾಯಕ್ಕೆ ಒಂದು ಟೈಟಲ್ ಅಂತ ಏನ್ ಕೊಟ್ಟಿದ್ದಾರೆ, ಅದರೊಳಗೆ ಪಂಡಿತರುಗಳು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಆತ್ಮ ಸಂಯಮ ಯೋಗ ಅಂತ ಕೆಲವರು ಕೊಟ್ಟಿದ್ದಾರೆ, ಧ್ಯಾನ ಯೋಗ ಅಂತ ಕೆಲವರು ಕೊಟ್ಟಿದ್ದಾರೆ. ಎರಡು ಕರೆಕ್ಟ್ ಅಂತ ಅನ್ಕೋಬಹುದು ನಾವು. ಯಾಕೆಂದ್ರೆ ಜ್ಞಾನ ಧ್ಯಾನ ವಿಶಿಷ್ಯತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ಅದರಿಂದ ಅದು ಅರ್ಥದಲ್ಲೂ ಇದೆ. ಧ್ಯಾನ ಅಂದ್ರೆ ಇನ್ನೇನು ಇಲ್ಲ. ತುಂಬಾ ಜನಕ್ಕೆ ಇವತ್ತಿನ ಲೈಫ್ ಸ್ಟೈಲ್ ಅಂತೂ ಪೆಡಂಭೂತ ಆಗ್ಬಿಟ್ಟಿದೆ ಧ್ಯಾನ ಅನ್ನೋದು. ಆ ಸೋಕಾಲ್ಡ್, ನಾನು ಯಾವ್ದು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ, ಜನಗಳೆಲ್ಲಾನು ನಾವು ಧ್ಯಾನ ಮೆಡಿಟೇಷನ್ ಕ್ಲಾಸು ಹಾಗೆ ಹೀಗೆ ಅದು ಇದು ಎಲ್ಲ AC ಹಾಕೊಂಡು ಧ್ಯಾನ ಮಾಡಿ ಈ ಥರದ್ದೆಲ್ಲ ಒಂದಷ್ಟಿದೆ. ಹಾಗಾಗಿ ಧ್ಯಾನ ಅಂದ್ರೆ ಇನ್ನೇನು ಇಲ್ಲ. ಜೈ ಚಿಂತಾಯಂ ಅಂತ ಧಾತು ಅದು. ಥಿಂಕಿಂಗ್ ಆಫ್ ಎನಿ ಒನ್ ಥಿಂಗ್ ವಿತ್ ದಿ ಹೈಯೆಸ್ಟ್ ಕಾನ್ಸಂಟ್ರೇಷನ್. ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಯಾವುದೋ ಒಂದನ್ನ ಅತ್ಯಂತ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಚಿಂತಿಸೋದಕ್ಕೆ ಧ್ಯಾನ ಅಂತ ಕರಿತೀವಿ. ಆತ್ಮ ಸಂಯಮ ಯೋಗ, ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಆತ್ಮ ಸಂಯಮ ಯೋಗ ಅಂತ ತಗೊಂಡಿರ್ತಕ್ಕಂಥದ್ದು. ಇನ್ನು 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ತಗೊಳ್ತಾರೆ. ಜ್ಞಾನ ವಿಜ್ಞಾನ ಯೋಗ ತುಂಬಾ ಚೆನ್ನಾಗಿದೆ ಹೆಸರು. ಅದು ಕೊಟ್ಟಿರೋದು ಯಾವ್ದೋ ಪುಣ್ಯಾತ್ಮ ಪಂಡಿತರುಗಳು ಯಾವ್ದು ಕೊಟ್ಟಿರೋದು ಗೊತ್ತಿಲ್ಲ ನನಗೆ, ಬಟ್ ಹೆಸರುಗಳಂತೂ ಅದ್ಭುತವಾಗಿದೆ. ಜ್ಞಾನ ವಿಜ್ಞಾನ. ಜ್ಞಾನ ಅನ್ನೋದು ಬೀಜ ಅಂತ ಇಟ್ಕೊಂಡ್ರೆ, ಅಜ್ಞಾನ ವಿಜ್ಞಾನ ಅನ್ನತಕ್ಕಂಥದ್ದು ಅದರ ಒಂದು ಮರ ಅಂತ ಇಟ್ಕೋಬಹುದು, ಡೆವಲಪ್ಮೆಂಟ್. ಜ್ಞಾನ ಅನ್ನೋದು ಬೀಜ ಅಂತ ಇಟ್ಕೊಂಡ್ರೆ, ವಿಜ್ಞಾನ ಅನ್ನೋದು ಒಂದು ಮರ ಅಂತ ಇಟ್ಕೋಬಹುದು. ಹಾಗೆ ವಿಶೇಷವಾದಂತಹ ಜ್ಞಾನ ವಿಜ್ಞಾನ ಇದು ಎಲ್ಲವನ್ನೂ ಕೂಡ ಈ ಜ್ಞಾನ ವಿಜ್ಞಾನ ಯೋಗದಲ್ಲೂ ಕೂಡ ಭಗವಂತ ಹೇಳ್ಕೊಂಡು ಹೋಗಿದ್ದಾನೆ. ಇಲ್ಲೂ ಕೂಡ ಅಷ್ಟೇ. ಏನು ಅಂದ್ರೆ ಇದು ಧರ್ಮಶಾಸ್ತ್ರನ, ಅರ್ಥಶಾಸ್ತ್ರನ, ಮೋಕ್ಷಶಾಸ್ತ್ರನ ಅಂದಾಗ ಕಾಮಕ್ಕೂ ಹೇಳ್ತಾನೆ. ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ 7ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು. ಧರ್ಮಕ್ಕೆ ವಿರುದ್ಧವಲ್ಲದಂತಹ ಆಸೆಯನ್ನು ನೀನು ಪಡೋದಿದ್ರೆ ಅದು ಓಕೆ ಅಂತ ಹೇಳ್ತಾನೆ. ಹೀಗೆಲ್ಲ ಹೇಳ್ತಕ್ಕಂಥದ್ದು ಕೂಡ ಇದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜ್ಞಾನ ವಿಜ್ಞಾನ ಯೋಗ ಇದೆ. ಅದಾದ್ಮೇಲೆ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳ್ತೀವಿ ನಾವು. ಅಕ್ಷರ ಬ್ರಹ್ಮ ಯೋಗ ಅಂದಾಗ ಅಕ್ಷರ ಅಂತ ಹೇಳಿದಾಗ ಅದು ಪರಬ್ರಹ್ಮ ಅನ್ನೋ ಅರ್ಥ. ಅದಕ್ಕೆ ಕ್ಷರ ಅಂದ್ರೆ ನಾಶ ಆಗ್ತಕ್ಕಂಥದ್ದು ಅಂತ, ಅಕ್ಷರ ಅಂದ್ರೆ ನಾಶ ಆಗದೆ ಇರತಕ್ಕಂಥದ್ದು ಅಂತ. ನಾವು ಸಂಸ್ಕೃತದಲ್ಲೂ ಕೂಡ ಅಕ್ಷರ ಅಂತೀವಲ್ಲ, ಅಕ್ಷರ ಅಂದ್ರೆ ನಮ್ಮ ಅಂತ ಹೇಳೋಣ ಭರ್ತೃಹರಿ ತಮ್ಮ ವಾಕ್ಯಪದಿಯ ಗ್ರಂಥದಲ್ಲಿ ಶಬ್ದ ಬ್ರಹ್ಮ ಅನ್ನೋ ಪದವನ್ನು ಬಳಸ್ತಾರೆ. ಬಹಳ ಅದ್ಭುತವಾದಂತಹ ಕಾನ್ಸೆಪ್ಟ್ ಅವಲ್ಲ. ಸೊ ಹಾಗಾಗಿ ಅಲ್ಲಿ ಈ ಶಬ್ದಗಳು ಕೂಡ ಅನಾದಿ ಅಂತ ಹೇಳ್ತಾರೆ. ಅದೇ ಪರಮಾತ್ಮನಿಂದ ಬಂದಿರತಕ್ಕಂಥದ್ದು, ಅದೇ ಪರಮಾತ್ಮ ಅನ್ನೋ ಅರ್ಥದಲ್ಲೂ ಕೂಡ ಹೇಳ್ತಾರೆ. ಶಬ್ದ ಬ್ರಹ್ಮ ಅಂದ್ರೆ ಶಬ್ದ ಸಾಕ್ಷಾತ್ಕಾರದಲ್ಲೇ ಮೋಕ್ಷ ಅನ್ನೋ ಅಷ್ಟರ ಮಟ್ಟವೂ ಕೂಡ ಹೋಗುತ್ತೆ. ಭರ್ತೃಹರಿ ವಾಕ್ಯಪದಿಯ ಅನ್ನತಕ್ಕಂತಹ ಗ್ರಂಥ ಅದು ಒಂದು ಅಕ್ಷರ ಬ್ರಹ್ಮ ಯೋಗ ಅನ್ನತಕ್ಕಂಥದ್ದು. ಅದಾದ್ಮೇಲೆ ರಾಜವಿದ್ಯಾ ರಾಜಗುಹ್ಯ ಯೋಗ. ಇದು ತುಂಬಾ ಜನಕ್ಕೆ ಇದೇನಿದೆ ಏನೋ ವಿಚಿತ್ರವಾಗಿದೆ. ರಾಜ ಅಂತದೆ, ರಾಜದ ಮಾತ್ರನ ಇದು ಅನ್ನೋ ತರ ಎಲ್ಲ ಇದೆ. ಹಾಗಂತೇನಲ್ಲ. ಅದು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ. ವಿದ್ಯಾ ಅನ್ನೋ ಶಬ್ದಕ್ಕೆ ವಿದುಜ್ಞಾನೆ ಅನ್ನೋ ಧಾತು. ರಾಜ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಅನ್ನೋ ಅರ್ಥ ಸಂಸ್ಕೃತದಲ್ಲಿ. ರಾಜ ಅಂದ್ರೆ ಬೆಳಗೋವನು ಅಂತ. ರಾಜದು ದೀಪ್ತವ್ ಧಾತು ಅದು. ರಾಜ ಅಂದ್ರೆ ಬೆಳಗೋವನು ಅನ್ನೋ ಅರ್ಥ. ಸೊ ರಾಜವಿದ್ಯಾ ಶ್ರೇಷ್ಠವಾದಂತಹ, ಶ್ರೇಷ್ಠತಮವಾದಂತಹ ವಿದ್ಯೆ, ಸೂಪರ್ಲೇಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಕೂಡ ಅಲ್ಲ. ರಾಜಗುಹ್ಯ, ಗುಹ್ಯ ಅಂದ್ರೆ ಬಹಳ ಸೀಕ್ರೆಟ್ ಇದು. ಅದು ಯಾಕೆ ಅನ್ನೋದನ್ನ ಹೇಳ್ತೀನಿ. ಸೊ ಹಾಗಾಗಿ ರಾಜ ಗುಹ್ಯ ಯೋಗ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ಒಂದು ರಹಸ್ಯವನ್ನು ಒಳಗೊಂಡಿರ್ತಕ್ಕಂತಹ ವಿದ್ಯೆ ಇದು ಅನ್ನೋ ಅರ್ಥ.
ಏನದು ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದ್ರೆ ಜೀವಾತ್ಮ ಪರಮಾತ್ಮದ ವಿದ್ಯೆ. ಜೀವ, ಪರಮಾತ್ಮ, ಜಗತ್ತು, ಈ ಮೂರನ್ನೇನೆ ಎಲ್ಲಾ ಮೋಕ್ಷಶಾಸ್ತ್ರ ಗ್ರಂಥಗಳು ಹೇಳ್ತಕ್ಕಂಥದ್ದು, ಅದನ್ನ ತಿಳಿಸ್ತಕ್ಕಂಥದ್ದು. ಬಂಧ ಮೋಕ್ಷ, ಇಲ್ಲ ತ್ರೈವಿಧ್ಯ ಇಲ್ಲ ಪಂಚವಿಧ ಅಂತ ಕರಿತೀವಿ ನಾವು ಅದನ್ನ. ಮೂರನ್ನ ಒಳಗೊಂಡಿರುತ್ತೆ ಮೋಕ್ಷಶಾಸ್ತ್ರ, ಇಲ್ಲ ಐದನ್ನ. ಮೂರು ಅಂದ್ರೆ ಜೀವ, ಜಗತ್ತು, ಪರಮಾತ್ಮ. ಎರಡು ಜೊತೆಗೆ ಐದು ಅಂತ ಸೇರ್ಕೊಳ್ತು ಅಂದ್ರೆ ಬಂಧ ಮೋಕ್ಷ. ನಾವೆಲ್ಲ ಬಂಧದಲ್ಲಿ ಇದ್ದೀವಿ, ಅದನ್ನು ಬಿಡುಗಡೆ ಆಗೋದು ಹೇಗೆ, ಇಷ್ಟನ್ನು ತಿಳಿಸ್ತಕ್ಕಂಥದ್ದು. ಇನ್ನು ವಿಭೂತಿ ಯೋಗ. ಈ ವಿಭೂತಿ ಯೋಗ ಅಂದಾಗ ನನಗೆ ಅದು ತಮಾಷೆ ಮಾಡಿದ್ರು, ಇದು ಸ್ಮಾರ್ಟ್ ಓದ್ಬೇಕಾ ಮಾಡಬಾರ್ದ ಅಂತ. ಅದು ತಮಾಷೆ ಕೇಳಿದ್ರು ನಿಜವಾಗ್ಲೂ ಕೇಳಿದ್ರು ಗೊತ್ತಿಲ್ಲ ನನಗೆ. ಇಲ್ಲ ವಿಭೂತಿ ಅನ್ನೋ ಶಬ್ದಕ್ಕೆ ಆ ಥರ ಅರ್ಥ ಅಲ್ಲ. ವಿಭೂತಿ ಭೂತಿದ ಐಶ್ವರ್ಯ ಮಣಿಮಾದಿಕಮಷ್ಟಧ ಅಂತ ನಮ್ಮ ಅಮರಸಿಂಹ ಹೇಳ್ತಾನೆ. ಅದರಿಂದ ವಿಭೂತಿ ಅನ್ನೋ ಶಬ್ದಕ್ಕೆ ಬಹಳ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು, ಉನ್ನತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಅನ್ನೋ ಅರ್ಥ ಅದಕ್ಕೆ. ವಿಶೇಷೇಣ ಭೂತಿ, ಭೂ ಸತ್ತಾಯಾಮ್ ಧಾತು ಅದು. ಹಾಗಾಗಿ ವಿಭೂತಿ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ಅನ್ನೋ ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ಅಲ್ಲೂ ಕೂಡ ತನ್ನ ಒಂದು ವಿಸ್ತಾರವನ್ನ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ ಭಗವಂತ. ನನ್ನ ರೂಪಗಳು ಎಷ್ಟೆಷ್ಟಿದೆ ಅದನ್ನೆಲ್ಲವನ್ನು ಕೂಡ ನಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಈ 10ನೇ ಅಧ್ಯಾಯದಲ್ಲಿ ಆದಿತ್ಯ ನಾಮ ಅಹಂ ವಿಷ್ಣು ಜ್ಯೋತಿಷಾಮ ರವಿರಂಶುಮಾನ್ ಅಂತೆಲ್ಲ ಹೇಳ್ಕೊಂಡು ಇಂಥದೊಳಗೆ ಅಂಥದ್ದಾಗಿದ್ದೀನಿ, ಅಂಥದೊಳಗೆ ಇಂಥದ್ದೇನೆ ಈ ಥರದ್ದೆಲ್ಲ ಹೇಳ್ಕೊಂಡು ನಾನೇ ವ್ಯಾಸ ಆಗಿದ್ದೀನಿ, ನಾನೇ ಸ್ಕಂದ ಆಗಿದ್ದೀನಿ, ಎಲ್ಲವನ್ನು ನಾನೇ ಕೂಡ ಕುಬೇರ ಆಗಿದ್ದೀನಿ, ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾನೆ ಇಲ್ಲಿ. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಒಳಗಾಗ್ಲಿ ಹೊರಗಾಗ್ಲಿ ಸಕಲ ಚರಾಚರ ವಸ್ತುಗಳು, ಜೀವ ನಿರ್ಜೀವ ವಸ್ತುಗಳು ಅಂತ ಏನೇನು ಇದೆಯೋ ಎಲ್ಲವೂ ನಾನೇ, ನನ್ನಿಂದಲೇ ಎಲ್ಲವೂ ಆಗಿರ್ತಕ್ಕಂಥದ್ದು. ಮೈ ಸರ್ವಂ ಪ್ರವರ್ತತೆ ಅಂತ, ಮತ್ತ ಸರ್ವಂ ಪ್ರವರ್ತತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸೊ ಹಾಗಾಗಿ ಅದನ್ನು ನಾವು ಕಾಣ್ಬೋದು ವಿಭೂತಿ ಯೋಗದಲ್ಲಿ. ಇನ್ನು ಒಂಥರ ಹಾರ್ಟ್ ಆಫ್ ದಿ ಭಗವದ್ಗೀತೆ ಅಂತ ಹೇಳಬೇಕು ಅಂದ್ರೆ ವಿಶ್ವರೂಪ ದರ್ಶನ ಯೋಗ 12ನೇ, ಇದು 11ನೇ ಅಧ್ಯಾಯ. 11ನೇ ಅಧ್ಯಾಯ ಇದಂತೂ ಅದ್ಭುತ. ನಾನು ಅದನ್ನ ನೆನೆಸ್ಕೊಂಡಾಗೆಲ್ಲ ನಾನು ಬಹುಶಃ ಇಲ್ಲಿ ಈ ಲೋಕದಲ್ಲಿ ಇದೀನ ಅಥವಾ ಬೇರೆ ಪ್ರಪಂಚದಲ್ಲಿ ಇದೀನ ಅನ್ನೋ ಅಷ್ಟರ ಮಟ್ಟಿಗೆ ನಾನು ಇನ್ವಾಲ್ವ್ ಆಗ್ತೀನಿ, ಅದರೊಳಗೆ ಈಡಾಗ್ತೀನಿ. ಅದ್ಭುತವಾದಂತಹದ್ದು ವಿಶ್ವರೂಪ ದರ್ಶನ ಅನ್ನೋದು. ಅದೇಲಿ ಶಂಕರಾಚಾರ್ಯ ಹೇಳಿದ್ರೆ ಅದೇ ವಚನೀಯವಾದ, ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅದು. ಯಾಕೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಕೇಳ್ತಾನೆ ಅರ್ಜುನ. ನೀನ್ ಇಷ್ಟೆಲ್ಲ ಹೇಳ್ತಿದ್ದ ಅಂದ್ರೆ ಅರ್ಜುನಂಗೆ ಅಲ್ಲಿ ಒಂದ್ ಸ್ವಲ್ಪ ಡೌಟು ಇರುತ್ತೆ, ಇವನೇನಾದ್ರು ಅಕಸ್ಮಾತ್ ನಿಜ ಹೇಳ್ತಿದಾನ ಅಥವಾ ನಿಜವಾಗ್ಲೂ ಇವನೇ ಇಷ್ಟೆಲ್ಲ ಆಗಿದಾನ, ಯಾವ್ದಕ್ಕೂ ಒಂದ್ಸತಿ ತೋರಿಸ್ಬಿಡು ಅಂತ ಕೇಳ್ತಾನೆ. ಕನ್ಫರ್ಮೇಶನ್ ಬೇಕಲ್ಲ ನಮ್ಗೆ. ಯಾವ್ದನ್ನು ಇವತ್ತಿನ ಲಿಫ್ಟಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಬೋದು. ಹಳೆ ಕಾಲದಲ್ಲಿ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಹೇಳಿದಂಗೆ ಕೇಳ್ತಾ ಇದ್ರು ಜನ. ಇವತ್ತಿನ ಕಾಲದಲ್ಲಿ ಎಲ್ಲದಕ್ಕೂ ಪ್ರೂಫ್ ಏನು ಅಂತ ಕೇಳ್ತಾರೆ. ಸೊ ಹಾಗೆ ಪ್ರೂಫ್ ಕೇಳ್ದಂಗೆ ಕೇಳ್ತಾನೆ ಅವನು. ಒಂಥರ ಸಣ್ಣ ಮಕ್ಕಳ ತರನೇ ಕೇಳ್ತಾರೆ. ಅದಕ್ಕೆ ಹೇಳಿದ್ದು ಬಹಳ ಒಂಥರ ಇನ್ಫಾರ್ಮಲ್ ಒಂದು ಸಂಭಾಷಣೆ ಅಥವಾ ಸಂವಾದ ಅನ್ನೋ ತರದಲ್ಲೇ ಹೋಗಿದೆ ಇದು. ಆವಾಗ ಅವನು ತೋರಿಸ್ತಾನೆ ಅವನ ವಿರಾಟ ರೂಪವನ್ನು ನೋಡಿ ಅರ್ಜುನ್ಗೆ ಅದನ್ನ ನೋಡಕ್ ಆಗೋದಿಲ್ಲ ಫಸ್ಟ್ ಆಕ್ಚುಲಿ ತೋರಿಸಿದಾಗ. ಅವಾಗ ಹೇಳ್ತಾನೆ ನನಗೇನು ಕಾಣ್ತಾನೆ ಇಲ್ಲ. ಯಾಕೆ? ಒಂದು ಸೂರ್ಯನನ್ನ ನೀವು ಯಾರಾದ್ರೂ ನೋಡ್ಲಿಕ್ಕಾಗತ್ತಾ? ಆಗಲ್ಲ. ಆ ತರದ್ದು 1,000 ಪ್ರಖರವಾದಂತಹ ಸೂರ್ಯರು ಅಕಸ್ಮಾತ್ ಆಕಾಶದಲ್ಲಿ ಕಂಡ್ರೆ ನೀವು ಏನು ನೋಡ್ಲಿಕ್ಕೆ ಆಗೋದಿಲ್ಲ ಬೆಳಕನ್ನ. ಅಷ್ಟು ಬೆಳಕಿಗಿನ್ನ ಜಾಸ್ತಿ ಇರುತ್ತೆ ಅದು. ಅವಾಗ ಹೇಳ್ತಾನೆ ಕೃಷ್ಣನೇ, ನಿನಗೆ ದಿವ್ಯ ಚಕ್ಷುಸ್ ಕೊಡ್ತೀನಿ, ಅದರಿಂದ ನೋಡು, ನೀನ್ ಬದಿಗಣ್ಣಿನಿಂದ ನೋಡಕ್ ಆಗಲ್ಲ. ಆ ದಿವ್ಯ ಒಂದು ಚಕ್ಷುಸ್ಸನ್ನ ಕೊಟ್ಟ ಮೇಲೆ ಅವನಿಗೆ, ಅದರಿಂದ ನೋಡಿದ ಮೇಲೆ ಅವನಿಗೆ ಆ ವಿರಾಟ ರೂಪವನ್ನು ನೋಡಿ ಅವನಿಗೆ ಕನ್ಫರ್ಮ್ ಆಗೋಗುತ್ತೆ. ಬೇರೆ ಏನೂ ಇದೇ ಇಲ್ಲ, ಅದಕ್ಕೆ ಎರಡು ಮಾತೇ ಇಲ್ಲ ಅವನೇ ಅಂತ ಹೇಳಿ 100% ಕನ್ಫರ್ಮು ಅಲ್ಲಿ 11ನೇ ಅಧ್ಯಾಯದಲ್ಲಿ ಅವನಿಗೆ ಕಂಪ್ಲೀಟ್ ಆಗತ್ತೆ. ಅದನ್ನ ಪುಣ್ಯಕ್ಕೆ ಸಂಜಯ ಕೂಡ ನೋಡ್ತಾನೆ. ಯಾವತ್ತೂ ಕೂಡ ಅಷ್ಟೇ ನಾವು ಒಳ್ಳೆಯವ್ರ ಜೊತೆ ಇರಬೇಕು ಅನ್ನೋದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಮಹಾಭಾರತದಲ್ಲೇನೆ ಬರುತ್ತೆ. ದುರ್ಯೋಧನ ಯಾವ್ದು ಅಡ್ವೈಸ್ ಕೇಳ್ತಿದ್ದ ಅಂದ್ರೆ ಶಕುನಿ, ಕರ್ಣ, ದುಶ್ಯಾಸನ ಇಂಥದ್ದು ಅಡ್ವೈಸ್ ಕೇಳ್ತಿದ್ದ. ಪಾಂಡವರು ಯಾವ್ದು ಅಡ್ವೈಸ್ ಕೇಳ್ತಿದ್ರು ಅಂದ್ರೆ ಕೃಷ್ಣ, ಆಮೇಲೆ ಋಷಿಗಳು, ತಪಸ್ವಿಗಳು, ಮುನಿಗಳು, ಯೋಗಿಗಳು ಇಂಥದ್ದು. ಸೊ ನೀವು ಯಾರ್ ಅಡ್ವೈಸ್ ಕೇಳ್ತೀರಾ, ಯಾರ್ ಜೊತೆಗಿರ್ತೀರಾ ಆ ತರ. ಶೋ ಮಿ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಇಂಗ್ಲಿಷ್ ಒಂದು ಪ್ರಾವರ್ಬ್ ಇದೆ. ಎ ಮ್ಯಾನ್ ಇಸ್ ಜಡ್ಜ್ಡ್ ಬೈ ದಿ ಕಂಪನಿ ಹಿ ಕೀಪ್ಸ್ ಅಂತ ಇನ್ನೊಂದು ಪ್ರಾವರ್ಬ್ ಇದೆ. ಹಾಗೆ ಇಲ್ಲಿ ನಮಗ್ ಗೊತ್ತಾಗತ್ತೆ. ಅವಾಗ ಅರ್ಜುನನಿಗೆ ತನ್ನ ಜನ್ಮ ಸಾರ್ಥಕ ಆಯ್ತು ಅನ್ಸತ್ತೆ. ವಿಶ್ವರೂಪ ದರ್ಶನ ಸಂಜಯ ನೋಡಿ ಧೃತರಾಷ್ಟ್ರನಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನಲ್ಲ, ಅದಷ್ಟು ಕೂಡ ವಿಶ್ವರೂಪ ದರ್ಶನದ್ದೇನೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸುಮಾರು 55 ಶ್ಲೋಕಗಳಲ್ಲೇ ಇದೆ 11ನೇ ಅಧ್ಯಾಯ. ಇನ್ನು 12ನೇ ಅಧ್ಯಾಯ ಹೆಚ್ಚು ಕಮ್ಮಿ ಅನೇಕ ಪಂಡಿತರುಗಳು ಅಭಿಪ್ರಾಯ ಪಟ್ಟಿರೋ ಲೆಕ್ಕಾಚಾರದಲ್ಲಿ ಅತ್ಯಂತ ಅದ್ಭುತವಾದಂತಹ, ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಯೋಗ ಅಧ್ಯಾಯ 12ನೇ ಅಧ್ಯಾಯ. ಯಾಕೆ ಅಂದ್ರೆ ಭಕ್ತಿ ಯೋಗ ಅದು. ಯಾತಕ್ಕೆ ಇದನ್ನ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ
ಫಸ್ಟು 10 ಯೋಗಗಳಲ್ಲೂ 11ನೇ ಫುಲ್ಲು ವಿಶ್ವದೋಪದರ್ಶನ ಯೋಗ, 10 ಯೋಗಗಳಲ್ಲೂ ಕೂಡ 10ನೇದು ಕೂಡ ನಾನು ಇದು ಅಂತ ಹೇಳ್ಕೊಂಡು ಹೋಗಿದ್ದಾನೆ ಅಲ್ಲಿ. ಫಸ್ಟ್ 9 ಯೋಗದ ತನಕ ಅಂತ ಹೇಳ್ಬೇಕು, ಫಸ್ಟ್ 9 ಅಧ್ಯಾಯ ತನಕನೂ ಕೂಡ ಅಂದ್ರೆ ನಮ್ಗೆ ರಾಜವಿದ್ಯಾ ರಾಜಮುಖ್ಯ ಯೋಗ ತನಕನೂ ಕೂಡ ಇಲ್ಲ ಜ್ಞಾನವನ್ನ ಹೇಳ್ತಾನೆ, ಇಲ್ಲ ಕರ್ಮವನ್ನ ಹೇಳ್ತಾನೆ, ಇಲ್ಲ ಜ್ಞಾನವನ್ನ ಹೇಳ್ತಾನೆ, ಇಲ್ಲ ಕರ್ಮವನ್ನ ಹೇಳ್ತಾನೆ. ಭಕ್ತಿ ಅನ್ನೋದು ಪ್ರಧಾನವಾಗಿ ಎಲ್ಲೂ ಅಲ್ಲಿ ಅಷ್ಟಾಗಿ ಬಂದಿಲ್ಲ. ಮತ್ತೆ ಎಲ್ಲಾ ಅಧ್ಯಾಯಗಳಿಗಿಂತ ಅತ್ಯಂತ ಕಡಿಮೆ ಶ್ಲೋಕ ಇರ್ತಕ್ಕಂತಹದ್ದು ಭಕ್ತಿ ಯೋಗನೇ, ಕೇವಲ 20 ಶ್ಲೋಕ. ಅದು ಬಿಟ್ರೆ ಇನ್ನೊಂದು ಯಾವ್ದೋ ಅಧ್ಯಾಯದಲ್ಲಿ ಬರುತ್ತೆ 20 ಅಷ್ಟೇ ಅದೇ. ಸೊ ಕೇವಲ 20, ಬೇರೆ ಅಧ್ಯಾಯಗಳಲ್ಲೆಲ್ಲ 42, 38, 55, 72, ಕಡೆಯ ಅಧ್ಯಾಯ 78, ಕನ್ಕ್ಲೂಡಿಂಗ್ ಶ್ಲೋಕ ಹೀಗೆಲ್ಲ ಬರುತ್ತೆ. ಕೇವಲ 20, ಅದರೊಳಗೂ ಸ್ವಲ್ಪ ಸಂಬಂಧ 2-3 ಸಂಭಾಷಣೆಗಳು ತೆಗೆದ್ಬಿಟ್ರೆ ಉಳ್ಕೊಳ್ಳೋದೇ ಒಂದು 10-12 ಶ್ಲೋಕ. ಆ 10-12 ಶ್ಲೋಕದ ಮೇಲೆ ಒಂದೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ಅವಧಿ ನಾವು ಬೇಕಾದ್ರೆ ಮಿನಿಮಮ್ ಪ್ರವಚನ ಕೊಡ್ಬೋದು. ಅಷ್ಟರ ಮಟ್ಟಿಗೆ ಭಗವದ್ಗೀತೆನಲ್ಲಿ ಭಕ್ತಿ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾನೆ. ಭಕ್ತಿ ಅಂದ್ರೆ ಏನಂತ ನಾನು ಹೇಳ್ತೀನಿ ಮುಂದಕ್ಕೆ, ಯಾಕೆಂದ್ರೆ ಯಾವ್ದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಸಾಮಾನ್ಯ ಜನ ಡೌಟ್ ಇರೋದೇ ಅದು. ಜ್ಞಾನಾನ, ಕರ್ಮನ, ಭಕ್ತಿನ, ಧ್ಯಾನಾನ ಅನ್ನೋದು ಈ 4 ಇರೋದು. ಇನ್ನು ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ, ಸ್ಪಷ್ಟವಾಗಿ ಶುರು ಮಾಡ್ತಾನಲ್ಲಿ. ಯಾರು ಇದನ್ನ ಕರೆಕ್ಟಾಗಿ ತಿಳ್ಕೊಂಡಿದೆ ಅಂದ್ರೆ ನಾನೇ ತಿಳ್ಕೊಂಡಿರ್ತಕ್ಕಂಥ ನನ್ನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ ಅಂತ. ಸೊ ಹಾಗಾಗಿ ಈ ಕ್ಷೇತ್ರಜ್ಞಾನದನ್ನ ತಗೊಂಡು ಬಹಳ ಡಿಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾನೆ. ಸ್ವಲ್ಪ ಟೆಕ್ನಿಕಲ್ ಆಗಿ ಬಂದಿರತಕ್ಕಂತಹ ಒಂದು ಅಧ್ಯಾಯ ಅದು. ಅದಾದ್ಮೇಲೆ ಗುಣತ್ರಯ ವಿಭಾಗ ಯೋಗ. ಈ ಗುಣತ್ರಯ ವಿಭಾಗ ಯೋಗ ಅನ್ನೋದು ನಾನು ವೈಯಕ್ತಿಕವಾಗಿ ಅಕಸ್ಮಾತ್ ಏನಾದ್ರು ಟರ್ಮ್ ಕೊಡ್ಬೇಕು ಅಂದ್ರೆ, ನಮ್ಮ ಪೂಜ್ಯರಾದಂತಹ DVG ಅವರ ಹೆಸರು ಕೊಟ್ಟಂಗೆ ನಾನೇನಾದ್ರು ಕೊಡ್ಬೇಕು ಅಂದ್ರೆ ಪ್ರವೃತ್ತಿ ಮಾರ್ಗ ಯೋಗ ಅಂತ ಕೊಡ್ತೀನಿ ಬೇಕಾದ್ರೆ. ಯಾಕೆ ಅಂದ್ರೆ ಇದು ಹೇಳಕ್ ಹೊರಟಿರೋದು ನಿವೃತ್ತಿ ಮಾರ್ಗ ಯೋಗ ಆದ್ರೂ ಕೂಡ ಗುಣತ್ರಯ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಸಾತ್ವಿಕ, ರಾಜಸಿಕ, ತಾಮಸಿಕ. ಇದು ಯಾರ್ಯಾರಲ್ಲಿ ಇರುತ್ತೆ, ಹೇಗಿರುತ್ತೆ, ಎಷ್ಟೆಷ್ಟಿರುತ್ತೆ, ಪರ್ಸೆಂಟೇಜು, ಪರ್ಮೆಂಟೇಷನ್, ಕಾಂಬಿನೇಷನ್ ಯಾವ ತರ ಇರುತ್ತೆ, ಸಾತ್ವಿಕದ ಲಕ್ಷಣ ಏನು, ರಾಜಸರ ಲಕ್ಷಣ ಏನು, ಇದೆಲ್ಲವನ್ನೂ ಹೇಳ್ಕೊಂಡು ಹೋಗುತ್ತೆ. ಸೊ ನಾವು ಗುಣತ್ರಯ ವಿಭಾಗ ಯೋಗವನ್ನ ಮೋಕ್ಷದ ದೃಷ್ಟಿಗೆ ನೋಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬದುಕಿರ್ಬೇಕಾದ್ರೆ ನಾವು ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಅಧ್ಯಾಯ ಇದು. ಅದಕ್ಕೆ ನಾನು ಪ್ರವೃತ್ತಿ ಮಾರ್ಗ ಅಂತ ಹೇಳಿದ್ದ. ಪ್ರವೃತ್ತಿ ಮಾರ್ಗ ಯೋಗ ಅಂತ ಕರೆಯೋಕೆ ಚೆನ್ನಾಗಿದೆ ಅದು ಹೆಸರು ಅಂತದ. ಅದು ಬಿಟ್ರೆ ಪುರುಷೋತ್ತಮ ಯೋಗ, ಇದು 15ನೇ ಅಧ್ಯಾಯ. ಈ ಪುರುಷೋತ್ತಮ ಯೋಗದಲ್ಲಿ ಊರ್ಧ್ವ ಮೂಲ ಶಾಖಂ ಅಂತ ಅಶ್ವತ್ಥಂ ಪ್ರಾಹದ ಅವ್ಯಯಂ ಅಂತ ಶುರುವಾಗುತ್ತೆ ಅದು. ಸೊ ಹಾಗಾಗಿ ಅದು ಅಂದ್ರೆ ಬೇರೆ ಮೇಲಿರುತ್ತೆ, ಚಿಗುರು ಎಲ್ಲ ಕಾಂಡಗಳು, ರೆಂಬೆ ಕೊಂಬೆಗಳು, ಎಲೆಗಳು ಎಲ್ಲ ಕೆಳಗಿರುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಒಬ್ಬರು ಪಂಡಿತರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದಕ್ಕೆ ಎಕ್ಸ್ಪ್ಲನೇಷನ್. ಯಾಕೆಂದ್ರೆ ಬೇರು ಅನ್ನೋದೇ ಮೂಲ ಎಲ್ಲದಕ್ಕೂ ಕೂಡ. ಅದು ಆಕ್ಚುಲಿ ಎಲ್ಲಾ ಪ್ರಪಂಚದ ಸೃಷ್ಟಿನಲ್ಲಿ ಕೆಳಗಡೆ ಇರುತ್ತೆ, ಆದ್ರೆ ಇಲ್ಲಿ ಉಲ್ಟಾ ಇದೆ. ಇದು ಯಾತಕ್ಕೆ ಉಲ್ಟಾ ಇದೆ ಅಂದ್ರೆ ಮೇಲಿನಿಂದ ಎಲ್ಲವೂ ಸೃಷ್ಟಿಯಾಗಿ ಬಂದಿರೋದು ಕೆಳಗಿನಿಂದ ಮೇಲಕ್ಕೆ ಸೃಷ್ಟಿಯಾಗಿಲ್ಲ. ಇಲ್ಲಿ ಅಧೋಮುಖವಾಗಿ ಸೃಷ್ಟಿಯಾಗಿರೋದು. ಪರಬ್ರಹ್ಮ ಪರಮಾತ್ಮ ಅನ್ನತಕ್ಕಂಥ ಅವನು ಬೇರು, ಅವನು ಬೀಜ, ಅವನಿಂದ ಮರ ಆಗಿರ್ತಕ್ಕಂಥದ್ದು ಇದು. ಹಾಗಾಗಿ ಇವೆಲ್ಲವೂ ಕೂಡ ಪರಬ್ರಹ್ಮ ಏನನ್ನು ಸೃಷ್ಟಿ ಮಾಡಿದ, ಪರಬ್ರಹ್ಮ ಪರಮಾತ್ಮ ಅಂದ್ರೆ ಏನೋ ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಆ ಒಂದು ಪ್ರಕೃತಿಯನ್ನು ಫಸ್ಟ್ ಸೃಷ್ಟಿ ಮಾಡ್ತಾನೆ, ಅದನ್ನೇ ಮಾಯೆ ಅಂತ ಕೂಡ ಕರಿತೀವಿ. ಎಲ್ಲವನ್ನು ಹೇಳ್ಕೊಂಡು ಅದೆಲ್ಲ ಟೆಕ್ನಿಕಲ್ ಟರ್ಮ್ಸ್, ಇಲ್ಲಿ ಬಹುಶಃ ಅಷ್ಟೆಲ್ಲ ಅನಗತ್ಯ ಅಂತ ಅನ್ಕೊಳ್ತೀನಿ ನಾನು. ಬೇಕು ಅಂದ್ರೆ ಅದನ್ನೇ ಮುಂದಕ್ಕೆ ಬೇಕಾದ್ರೆ ಮಾಯೆ ಅಂದ್ರೇನೋ, ಪ್ರಕೃತಿ ಅಂದ್ರೇನೋ, ಅವಿದ್ಯೆ ಅಂದ್ರೇನೋ, ಅಜ್ಞಾನ ಅಂದ್ರೇನೋ, ಮೋಹ ಅಂದ್ರೇನೋ, ಪ್ರತಿಯೊಂದು ಬೇಕಾದ್ರೆ ಒಂದೊಂದು ಪದಗಳು ಎಟಿಮಾಲಜಿಕಲ್ ಆಗಿ ಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು 15ನೇ ಅಧ್ಯಾಯದಲ್ಲಿ ಕರ್ಮಾನುಬಂಧಿನಿ ಮನುಷ್ಯಲೋಕಿ ಅಂತ 2ನೇ ಶ್ಲೋಕದಲ್ಲೇ ಹೇಳ್ತಾನೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಬಂಧನ ಅನ್ನೋದ್ರ ಹಿಂದೆ ಕರ್ಮ ಬಂಧನ ಅಂತಿದೆಯೋ ಹೊರತು ಜ್ಞಾನ ಬಂಧನ, ಭಕ್ತಿ ಬಂಧನ ಅಂತ ಎಲ್ಲೂ ಇಲ್ಲ. ಲೋಕೋಯಂ ಕರ್ಮ ಬಂಧನ, ಕರ್ಮಾನುಬಂಧಿನಿ ಮನುಷ್ಯಲೋಕೆ, ಇದೇ ತರನೇ ಎಲ್ಲಾ ಕಡೆನೂ ಇರ್ತಕ್ಕಂಥದ್ದು. ಮತ್ತೆ ಜಾಸ್ತಿ ಪ್ರಾಬ್ಲಮ್ ಇರೋದು ಕರ್ಮನೇ. ಭೀಷ್ಮನು ಹೇಳ್ತಾನೆ, ಇಲ್ಲಿ ಯೋಧನು ಹೇಳ್ತಾನೆ, ಗಾನ ಕರ್ಮಣೋಗತಿ ಕರ್ಮಗತಿ ಸೂಕ್ಷ್ಮ ಅಂತಾನು ಹೇಳುತ್ತೆ, ಧರ್ಮಗತಿ ಸೂಕ್ಷ್ಮ ಅಂತಾನು ಹೇಳುತ್ತೆ. ಹಾಗೆಲ್ಲ ಇರ್ತಕ್ಕಂಥದ್ದು ಪುರುಷೋತ್ತಮ ಯೋಗ ಅನ್ನೋದು. ದೈವಾಸುರ ಸಂಪದ್ವಿಧಿ ವಿಭಾಗ ಯೋಗ ಬಹಳ ಚೆನ್ನಾಗಿದೆ. ಇದು ಅಷ್ಟೇ ಈ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದು. ದೈವಿ ಗುಣಗಳು ಅಂದ್ರೆ ಯಾವ್ಯಾವುದು, ದೈವಿ ಸಂಪತ್ತು ಅಂದ್ರೆ ಯಾವುದು, ಆಸುರಿ ಸಂಪತ್ತು ರಾಕ್ಷಸ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥ, ಕೆಟ್ಟದು ಅನ್ನೋ ಅರ್ಥದಲ್ಲಿ ಅಂದ್ರೆ ದುಷ್ಟರ ಒಂದು ಸಂಪತ್ತು ಯಾವ್ದಾಗಿರುತ್ತೆ. ಸಂಪತ್ತು ಅಂದ ತಕ್ಷಣ ನಮ್ಗೆ ಇವತ್ತು ಅರ್ಥವಾಗಿರೋದು ಏನಂದ್ರೆ ದುಡ್ಡು ಅಂತ. ಭಗವದ್ಗೀತೆಯಲ್ಲಿ ದುಡ್ಡು ಅನ್ನೋದ್ರಲ್ಲಿ ಸಂಪತ್ತನ್ನು ಹೇಳೇ ಇಲ್ಲ. ಸಂಪತ್ತು ಅಂದ್ರೆ ಇಲ್ಲೆಲ್ಲ ಗುಣಗಳು, ಶೌಚ, ಇಂದ್ರಿಯ ಮನೋನಿಗ್ರಹ, ಸತ್ಯ, ದಮ, ಅಹಿಂಸ, ಅಸ್ತೇಯ, ಇದೆಲ್ಲವೂ ಕೂಡ ದೈವಿ ಗುಣಗಳು, ದೈವಿ ಸಂಪತ್ತು. ಶೋಕ, ಮೋಹ, ಭಯ, ಕ್ರೋಧ, ಆಲಸ್ಯ,
ಲೋಭ, ಕಾಮ ಇವೆಲ್ಲವೂ ಕೂಡ ಆಸುರಿ ಗುಣಗಳು. ಹಾಗೆ ಆಸುರಿ ಸಂಪತ್ತು ಅಂತ ಕಲ್ತಿದ್ದ ನನಗೆ. ಸೊ ಹಾಗಾಗಿ ದೈವ ಮತ್ತೆ ಆಸುರ ಎರಡು ವಿಭಾಗಗಳನ್ನ ಮಾಡಿಕೊಂಡು, ಅಂದ್ರೆ ಪುಣ್ಯಾತ್ಮರು ಅಥವಾ ಪಾಪಾತ್ಮರು ಅಂತ ಏನು ಹೇಳ್ತೀವಿ ನಾವು, ಅದನ್ನ ವೇದವ್ಯಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವುದೋ ಒಂದು ಇದರೊಳಗೆ ಶ್ಲೋಕಾಧ್ಯಯನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿಹಿ. ಕೋಟಿ ಕೋಟಿ ಗ್ರಂಥಗಳು ಏನ್ ಹೇಳಿದೆ ನಮ್ಮಲ್ಲಿ ಶಾಸ್ತ್ರದಲ್ಲಿ, ಅದನ್ನ ಕೇವಲ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ. ಅದು ಸಾರ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಠ. ಮುಗಿದೈತಿಷ್ಟೇ. ಇಡೀ ಜನ್ಮದಲ್ಲಿ ನಿಮ್ ಕೈಲಿ ಆದ್ರೆ ಯಾರಿಗಾದ್ರು ಒಳ್ಳೇದ್ ಮಾಡಿ, ಆಗ್ಲಿಲ್ವಾ ಕೆಟ್ಟದ್ ಮಾಡ್ಬೇಡಿ, ಸೈಲೆಂಟ್ ಆಗಿದ್ಬೇಡಿ. ಅದು ಒಳ್ಳೇದಾಗ್ಲಿ ಮನ್ಸಲ್ಲಿ ಬೇಯಿಸಿ ಸಾಕು ನೀವು ಅಷ್ಟೇ. ಇದಕ್ಕೆ ಅರ್ಥ ಅದಕ್ಕೆ. ಸೊ ಹಾಗಾಗಿ ದೈವಾಸುರ ಸಂಪದ್ ವಿಭಾಗ ಯೋಗ, ಅದಾದ್ಮೇಲೆ ಶ್ರದ್ಧಾತ್ರಯ ವಿಭಾಗ ಯೋಗ ಅನ್ನತಕ್ಕಂಥದ್ದು ಬರುತ್ತೆ. ಇಲ್ಲೂ ಕೂಡ 3 ಗುಣಗಳನ್ನು ತಗೊಂಡು ಸಾತ್ವಿಕ ಲಕ್ಷಣ ಏನು, ರಾಜಸಿಕ ಲಕ್ಷಣ ಏನು, ತಾಮಸಿಕ ಲಕ್ಷಣ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಗೊಂಡು ಹೋಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದನ್ನು ಕೂಡ ಸಾತ್ವಿಕವಾದಂತಹ ಆಹಾರ ಯಾವುದು, ರಾಜಸಿಕ ಆಹಾರ ಯಾವುದು, ತಾಮಸಿಕ ಆಹಾರ ಯಾವುದು, ಮತ್ತೆ ಯಜ್ಞ ದಾನ ತಪಸ್ಸು ಅನ್ನೋದನ್ನೆಲ್ಲ ಮುಂದೆ ಲಾಸ್ಟ್ ಅಲ್ಲಿ ಹೇಳ್ತಾನಲ್ಲಿ. ಸೊ ಸಾತ್ವಿಕ ಯಜ್ಞ ಅಂದ್ರೇನೋ, ರಾಜಸಿಕ ಯಜ್ಞ ಅಂದ್ರೇನೋ, ತಾಮಸಿಕ ಯಜ್ಞ ಅಂದ್ರೇನೋ, ಸಾತ್ವಿಕ ತಪಸ್ಸು ಅಂದ್ರೇನೋ, ರಾಜಸಿಕ ತಪಸ್ಸು ಅಂದ್ರೇನೋ, ಇದೆಲ್ಲವನ್ನು ಬಹಳ ಟೆಕ್ನಿಕಲ್ ಆಗಿ ತಗೊಂಡು ಹೋಗಿರ್ತಕ್ಕಂಥದ್ದು. ಓದಿದ್ರೆ ಅರ್ಥವಾಗುತ್ತೆ, ಯಾರಿಗೂ ಏನೋ ಅರ್ಥವಾಗಲ್ಲ ಅನ್ನೋ ತರ ಏನಿಲ್ಲ. ನಿಮಗೆ ಸ್ವಲ್ಪ ಗಮನ ಇಡಬೇಕಷ್ಟೇ. ನೀವು ಫಿಸಿಕ್ಸು, ಮ್ಯಾಥ್ಸು, ಎಕನಾಮಿಕ್ಸು ಇಂಥದ್ದೇ ಅರ್ಥವಾಗತ್ತೆ ಅಂದ್ರೆ ಇದು ಅರ್ಥವಾಗತ್ತೆ, ಖಂಡಿತವಾಗ್ಲೂ ಅರ್ಥವಾಗತ್ತೆ. ಇನ್ನು ಕಡೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ, ಅದ್ಭುತವಾದಂತಹ ಕನ್ಕ್ಲೂಸಿವ್ ಅಧ್ಯಾಯ ಅಂತ ಹೇಳ್ಬೋದು ಇದನ್ನ, ಮೋಕ್ಷ ಸನ್ಯಾಸ ಯೋಗ ಅನ್ನತಕ್ಕಂಥದ್ದು. ಅಲ್ಲೂ ಕೂಡ ಸನ್ಯಾಸ ಅಂದ್ರೆ ಏನು ಅನ್ನೋದನ್ನ ಅರ್ಜುನ ಕೇಳಿದಾಗ ಕಾಮ್ಯಾನಾಂ ಕರ್ಮಣಂ ನ್ಯಾಸಂ, ಕಾಮ್ಯ ಕರ್ಮಗಳು ಎಲ್ಲವನ್ನು ಬಿಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿರ್ತಕ್ಕಂಥದ್ದು. ಕಾಮ್ಯಾನಾಂ ಕರ್ಮಣಂ ನ್ಯಾಸಂ, ಅದಾಗ್ತಿದೆಯಾ? ಹಾಗಾಗಿ ಕಾಮ್ಯ ಕರ್ಮಗಳು ಎಲ್ಲವನ್ನು ಬಿಡಬೇಕು ಅಂದ್ರೆ ಆಸೆ ಇಟ್ಕೊಂಡು ಕರ್ಮವನ್ನ ಮಾಡಬಾರ್ದು. ಸಾಮಾನ್ಯ ಜನಕ್ಕೆ, ಹಳ್ಳಿಯ ರೈತನಿಗೆ ಅರ್ಥವಾಗಬೇಕು ಅಂದ್ರೆ ಆಸೆ ಇಟ್ಕೊಂಡು ಕೆಲಸ ಮಾಡಬೇಡ ಅಷ್ಟೇ. ಕರ್ಮ ಅನ್ನೋದಕ್ಕೆ ಕೆಲಸ ಅಂತ ಅರ್ಥ. ಕರ್ಮ, ಕ್ರಿಯೆ, ಕನ್ನಡದಲ್ಲಿ ಕೆಲಸ ಅಂತ ಹೇಳ್ತೀವಿ. ಕಾರ್ಯ ಎಲ್ಲ ಒಂದೇ ಪದ, ಕನ್ನಡದಲ್ಲಿ ಕೆಲಸ ಅಂತ ಹೇಳ್ತೀವಿ ಅಷ್ಟೇ. ಕಾಯಕ ಅಷ್ಟೇ, ಮುಗಿದೋಯ್ತು, ಇನ್ನೇನು ಇಲ್ಲ. ಹಾಗಾಗಿ ಆಸೆ ಇಟ್ಕೊಂಡು ಕೆಲಸ ಮಾಡಬೇಡ. ಆಸೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಕರ್ಮ ಬಂಧಕ್ಕೆ. ನೀನು ಮತ್ತೆ ಹುಟ್ಟತೀಯ, ಮತ್ತೆ ಸಾಯ್ತೀಯ, ಮತ್ತೆ ಹುಟ್ಟತೀಯ, ಮತ್ತೆ ಸಾಯ್ತೀಯ. ಈ ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಬಿಡುಗಡೆ ಆಗಬೇಕು ಅಂದ್ರೆ ನಿನಗೆ ಪರಮೋಚ್ಛವಾದಂತಹದ್ದು ಜ್ಞಾನ. ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಮಯಾ ಪ್ರೋಕ್ತ ಅನಘ ಅಂತ ಯಾವ್ದು ಬರುತ್ತೆ, ಜ್ಞಾನ ಯೋಗಿನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಮ್ ಅಂತ 2ನೇ ಅಧ್ಯಾಯದಲ್ಲಿ ಹೇಳ್ತಾ 3ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು 2ನೇ ಶ್ಲೋಕ ಅದು. ಸೊ ಹಾಗಾಗಿ ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಿಂಪಲ್ ಆಗಿದೆ, ಅದು ಬಹಳ ಸಿಂಪಲ್ ಆಗಿದೆ. ಜ್ಞಾನಯೋಗೇನ ಸಾಂಖ್ಯಾನಾಂ, ಜ್ಞಾನ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಸಾಂಖ್ಯರು. ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾಕೆಂದ್ರೆ ಜ್ಞಾನ ಮಾರ್ಗ ಎಲ್ರಿಗೂ ಅಲ್ಲ. ಖಡಾಖಂಡಿತವಾಗಿ ಹೇಳ್ತೀನಿ, ಜ್ಞಾನ ಮಾರ್ಗ ಎಲ್ರಿಗೂ ಅಲ್ಲ. ಯಾತಕ್ಕೆ ಅಂದ್ರೆ ಜ್ಞಾನ ಮಾರ್ಗಕ್ಕೆ ತುಂಬಾ ಪರಿಶ್ರಮ ಪಡಬೇಕು. ಕಳೆದ 25-28 ವರ್ಷಗಳಿಂದ ನಾನು ಜ್ಞಾನ ಮಾರ್ಗದಲ್ಲಿ ಮುಳುಗೋಗಿದ್ದೀನಿ. ಅದನ್ನ ನನಗೆ ಅದ್ರ ಕಷ್ಟ ನಷ್ಟ ಎಷ್ಟು ಅನ್ನೋದು ಗೊತ್ತಾಗ್ತಾ ಇದೆ ನನಗೆ. ಇಡೀ ಜೀವಮಾನ ಫುಲ್ಲು ನಾನು ಬರೀ ಜ್ಞಾನಕ್ಕೆ ಅಂತ ಹಾಕಿ 100,000 ಶಾಸ್ತ್ರ ಗ್ರಂಥಗಳನ್ನ ಓದಿ ಕೊನೆಗೆ ಒಂಥರ ಅದು ಜ್ಞಾನ ಮಾರ್ಗ ಅನ್ನೋದು ತುಂಬಾನೇ ಕಷ್ಟ. ಮತ್ತೆ ಜ್ಞಾನ ಮಾರ್ಗದಲ್ಲಿ ಎಷ್ಟು ಜನ ಹೋಗಿದ್ದಾರೆ ಇವತ್ತೆಲ್ಲ, ನೀವು ಕೈ ಬರಲಿಕ್ಕೆ ಎಷ್ಟು ಜನ ಸಿಕ್ಕಿದ್ರೆ ಹೆಚ್ಚೆಚ್ಚು ನಿಮಗೆ. ಹಾಗೆ ನೋಡೋಕೋಯ್ತು ಅಂದ್ರೆ ಈಶ್ವರನನ್ನ, ಅಂದ್ರೆ ಈಶ್ವರ ಅನ್ನೋ ಶಬ್ದಕ್ಕೆ ಶಿವ ಅನ್ನೋ ಅರ್ಥ ಅಲ್ಲ. ಇದರೊಳಗೆ ನಾವು ವೇದಾಂತದಲ್ಲಿ ಪರಮಾತ್ಮ ಅನ್ನೋ ಅರ್ಥ. ಪರಮಾತ್ಮನಿಗೆ ಪರಮಾತ್ಮ ಅಂತೀವಿ, ಬ್ರಹ್ಮ ಅಂತೀವಿ, ಪರಬ್ರಹ್ಮ ಅಂತೀವಿ, ಈಶ ಅಂತೀವಿ, ಈಶ್ವರ ಅಂತೀವಿ, ಪುರುಷ ಅಂತೀವಿ, ಆತ್ಮ ಅಂತೀವಿ. ಇವೆಲ್ಲ ಒಂದೇ ಟರ್ಮ್ಸ್. ಸೊ ಹಾಗಾಗಿ ಈ ಈಶ್ವರನನ್ನ ಅಂದ್ರೆ ಪರಮಾತ್ಮನನ್ನ ಒಪ್ಪದೇ ಇರ್ತಕ್ಕಂತಹ ಬುದ್ಧನೂ ಕೂಡ ಜ್ಞಾನ ಮಾರ್ಗದಲ್ಲಿ ಹೋಗಿದ್ದು. ಫಸ್ಟ್ ಜ್ಞಾನವನ್ನು ಹರಿಸ್ಕೊಂಡು ಹೋಗಿದ್ದು, ಆಮೇಲೆ ಧ್ಯಾನ ಕೂತ್ಕೊಂಡ. ಧ್ಯಾನಂ ವಿಶೇಷತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅದಕ್ಕೆ ಹೇಳೋದು. ಅದಾದ್ಮೇಲೆ ನನಗೆ ತಿಳಿದ ಮಟ್ಟಿಗೆ ಅಪ್ ಟು ಮೈ ನಾಲೆಡ್ಜ್ ಅಂಡ್ ರಿಮೆಂಬರೆನ್ಸ್ ಶಂಕರಾಚಾರ್ಯ ಜ್ಞಾನ ಮಾರ್ಗವನ್ನ ಸ್ಪಷ್ಟವಾಗಿ ಬೋಧನೆ ಮಾಡಿದ್ದಾರೆ. ಇಲ್ಲ ನಾ ಹೇಳೋದೇ ಆಚಾರ್ಯತ್ವದಲ್ಲಿ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳ್ತೀನಿ ಅದನ್ನ. ಯಾಕಂದ್ರೆ ಎಲ್ಲವನ್ನೂ ಎಲ್ಲರೂ ಬೋಧನೆ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಜನಕ್ಕೆ ಒಂಥರ ಗೊಂದಲ, ಜಿಜ್ಞಾಸೆಗಳು ಎಲ್ಲಾನು ಇದೆ, ಒಂದು ಸಂಶಯಗಳು, ಪ್ರಶ್ನೆಗಳು ಎಲ್ಲ. ಶಂಕರಾಚಾರ್ಯರು ಮುಖ್ಯವಾಗಿ ಜ್ಞಾನವನ್ನ ಅಥವಾ ಜ್ಞಾನ ಮಾರ್ಗವನ್ನ ಬೋಧನೆ ಮಾಡಿದ್ದಾರೆ. ಮಾರ್ಗ ಅನ್ನೋದಕ್ಕೆ ಸೋಪಾನ ಅನ್ನೋ ಅರ್ಥ ಕೂಡ ಕೆಲವರು ತಗೊಳ್ತಾರೆ. ಕರ್ಮ ಹಂತ ಆದ್ಮೇಲೆ ನೆಕ್ಸ್ಟ್ ಭಕ್ತಿ ಹಂತ, ಅದಾದ್ಮೇಲೆ ಮೆಟ್ಟಿಲುಗಳು ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಆಮೇಲೆ ಜ್ಞಾನ ಮಾರ್ಗಕ್ಕೆ ಬರ್ತಕ್ಕಂತಹದ್ದು ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಸೊ ಹಾಗಾಗಿ ಜ್ಞಾನ ಮಾರ್ಗ ಅದಾದ್ಮೇಲೆ ರಾಮಾನುಜಾಚಾರ್ಯ ಬಂದಂತಹವರು ಭಕ್ತಿ ಮಾರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅವರು. ಯಾಕೆಂದ್ರೆ ಜ್ಞಾನ ಮಾರ್ಗಕ್ಕೆ ಅಂತ ಇದ್ದಂತ, ಯಾಕೆಂದ್ರೆ ಶಂಕರಾಚಾರ್ಯ ಜ್ಞಾನ ಮಾರ್ಗ ಹೇಳುವಂತಹ ಕಾಲದಲ್ಲಿ
ಹಿಂದೂ ಧರ್ಮ ಕಂಪ್ಲೀಟ್ ಅವನತಿಗೆ ಬಂದ್ಬಿಟ್ಟಿತ್ತು. ಹ್ಮ್. ಬೌದ್ಧರ ಪ್ರಾಬಲ್ಯದಿಂದ ಮತ್ತೆ ಕಾಪಾಲಿಕರು, ಶಾಕ್ತರು ಇವರೆಲ್ಲರ ಪ್ರಾಬಲ್ಯದಿಂದ. ಹಾಗಾಗಿ ಈ ಥರದ್ದೆಲ್ಲ ಆಗಿತ್ತು. ಸೊ ಇದಾದ್ಮೇಲೆ ಜ್ಞಾನ ಮಾರ್ಗವನ್ನ ಅವ್ರು ಸ್ಪಷ್ಟವಾಗಿ ಹೇಳಿದ್ಮೇಲೆ ಎಲ್ಲರೂ ಜ್ಞಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಚ್ಯುತರಾಗ್ತಾ ಇದ್ರು. ನೆಕ್ಸ್ಟು ನಮಗೆ ಈ ಒಂದು ಭಕ್ತಿ ಮಾರ್ಗ ಅನ್ನೋದನ್ನ ರಾಮಾನುಜಾಚಾರ್ಯ ಕೊಡ್ತಾರೆ. ಬಹಳ ಚೆನ್ನಾಗಿದೆ ಅದನ್ನು ಕೂಡ. ಶ್ರೀಭಾಷ್ಯ ಅನ್ನತಕ್ಕಂಥದ್ದು ಅದು ಬರೆದಿರ್ತಕ್ಕಂಥದ್ದಕ್ಕೆ. ಅದಾದ್ಮೇಲೆ ಶ್ರೀಮದ್ ಆನಂದ ತೀರ್ಥರು ಅಂದ್ರೆ ಮಧ್ವಾಚಾರ್ಯರು ಕರ್ಮ ಮಾರ್ಗವನ್ನು ಹೇಳ್ತಾರೆ. ಯಾಕಂದ್ರೆ ಭಕ್ತಿ ಅನ್ನೋ ಹೆಸರಲ್ಲಿ ಎಷ್ಟೋ ಜನ ಮತ್ತೆ ತಪ್ಪುದಾರಿಗಳಿಗೆ ಅಥವಾ ಸೋಂಬೇರ್ತನಕ್ಕೆ ಇಳಿಯೋದಕ್ಕೆ ಶುರುವಾಗ್ತಾರೆ. ಕರ್ಮವನ್ನ ಬಿಟ್ಬಿಡ್ತಾರೆ. ಧರ್ಮ ಮಾರ್ಗದಲ್ಲಿ ಹೇಳಿರ್ತಕ್ಕಂಥ ಅಷ್ಟೂ ಕರ್ಮಗಳನ್ನ ಬಿಟ್ಬಿಡ್ತಾರೆ. ಹಾಗಾಗಿ ಕರ್ಮಕ್ಕೆ ಒತ್ತು ಕೊಟ್ಟು ಇದರ ಅರ್ಥ ಏನು ಅಂದ್ರೆ ಶಂಕರಾಚಾರ್ಯ ಭಕ್ತಿಯನ್ನಾಗ್ಲಿ ಜ್ಞಾನವನ್ನ ಕರ್ಮವನ್ನಾಗ್ಲಿ ಹೇಳಿಲ್ಲ ಅಂತಲ್ಲ, ರಾಮಾನುಜಾಚಾರ್ಯರು ಜ್ಞಾನವನ್ನಾಗ್ಲಿ ಕರ್ಮವನ್ನಾಗ್ಲಿ ಹೇಳಿಲ್ಲ ಅಂತಲ್ಲ, ಮಧ್ವಾಚಾರ್ಯರು ಜ್ಞಾನವನ್ನಾಗ್ಲಿ ಭಕ್ತಿಯನ್ನಾಗ್ಲಿ ಹೇಳಿಲ್ಲ ಅಂತಲ್ಲ, ಎಲ್ಲರೂ ಎಲ್ಲಾನು ಹೇಳಿದ್ದಾರೆ. ಆದ್ರೆ ಯಾವುದೋ ಒಂದಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಷ್ಟೇ. ಯಾಕೆಂದ್ರೆ ಜನಗಳು ಸಮಾಜದಲ್ಲಿ ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವಿಷ್ಟನ್ನ ಕೂಡ ಒಂದು ಅದ್ಭುತವಾದಂತಹ ಶ್ಲೋಕ ಇದೆ. ನಮ್ಮ ಗುರುಗಳು ವಿದ್ವಾನ ಸೋತಿ ನಾಗರಾಜಾಚಾರ್ಯ ಅಂತ ಒಂದು ಒಳ್ಳೆ ಶ್ಲೋಕನ ಹೇಳಿದ್ರು. ಅದು ಅಧ್ಯಾತ್ಮ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು. ರಾಮ ಒಂದ್ಸತಿ ಆಂಜನೇಯನನ್ನ ಕೇಳ್ತಾನೆ, ನಾನು ಏನಾಗ್ಬೇಕು ನಿನಗೆ ಅಥವಾ ನೀನ್ ಏನಾಗ್ಬೇಕು ನನಗೆ ಅಂತ. ತುಂಬಾನೇ ಚೆನ್ನಾಗಿದೆ ಶ್ಲೋಕ. ಆ ಶ್ಲೋಕವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿದೆ. ದೇಹ ಬುದ್ಧಿಯಾತು ದಾಸೋಹಂ, ಜೀವ ಬುದ್ಧಿಯ ತ್ವದಂಶಕಃ, ಆತ್ಮಬುದ್ಧಿಯ ತ್ವಮೇವಾಹಂ ಇತಿ ಮೇ ನಿಶ್ಚಯಾಮತಿ ಅಂತ. ದೇಹ ಬುದ್ಧಿಯಾತು ದಾಸೋಹಂ. ಮಧ್ವಾಚಾರ್ಯ ದ್ವೈತವನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋದಕ್ಕೆ ಇಲ್ಲಿ ದೇಹ ಬುದ್ಧಿಯಿಂದ ಸ್ವಾಮಿದಾಸ ಸಂಬಂಧ ಅಂತ ನಾವು ಹೇಳ್ತೀವಿ. ಮಧ್ವಾಚಾರ್ಯ ಪರಂಪರೆಯಲ್ಲಿ ಇದನ್ನೇ ಹೇಳ್ತಕ್ಕಂಥದ್ದು. ಅವನ ಸ್ವಾಮಿ, ನಾನು ಅವನ ಒಂದು ದಾಸ. ಹಾಗಾಗಿ ಏನಾಗುತ್ತೆ ಅಂದ್ರೆ ದೇಹ ಬುದ್ಧಿಯಾತು ದಾಸೋಹಂ. ನನ್ನ ದೇಹ ನಿನ್ನ ದೇಹ ಬೇರೆ ಅಂತ ಅನ್ಕೊಳ್ತು ಅಂದ್ರೆ ನಾವು, ಆಗ ನೀನು ಸ್ವಾಮಿ, ನಾನು ದಾಸ. ಜೀವ ಬುದ್ಧಿಯ ತ್ವದಂಶಕಃ. ಒಂದು ವೇಳೆ ದೇಹ ಇಲ್ಲಪ್ಪ ಜೀವಾತ್ಮ ಪರಮಾತ್ಮ ಅನ್ನೋ ದೃಷ್ಟಿ ಇಟ್ಕೊಳ್ತೀವಿ ಅಂತಂದ್ರೆ, ಪರಮಾತ್ಮ ನನ್ನ ಅಂಶನೇ ಎಲ್ಲ ಪ್ರಪಂಚದಲ್ಲಿ ಇರೋದು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ, ಅದನ್ನೇ ಇವ್ರಲ್ಲಿ ಹೇಳಿರ್ತಕ್ಕಂಥದ್ದು. ಜೀವ ಬುದ್ಧಿ ಆತು ತ್ವದಂಶಕಃ, ನಿನ್ನ ಅಂಶನೇ ನಾನು. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ದೇಹ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವದ ರೂಪದಲ್ಲಿ ನಾನು ಜೀವಾತ್ಮ, ನೀನು ಪರಮಾತ್ಮ, ಇಬ್ರು ಒಂದೊಳಗೆ ಇದೀವಿ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಶ್ರೀ ರಾಮಾನುಜಾಚಾರ್ಯ ಏನ್ ಹೇಳ್ತಾರೆ, ಅದರ ಒಂದು ಲೆಕ್ಕಾಚಾರ ಅಂದ್ರೆ ಛಾಯೆಯನ್ನ ಹಿಂಗ್ ನೋಡ್ಬೋದು ನಾವು. ಇನ್ನು ಅದ್ವೈತಕ್ಕೆ ಬಂತು ಅಂದ್ರೆ ನಮಗೆ ಆತ್ಮಬುದ್ಧಿಯ ತ್ವಮೇವಾಹಂ. ಶಂಕರಾಚಾರ್ಯ ಹೇಳ್ತಕ್ಕಂಥದ್ದು ಆತ್ಮ ಅನ್ನೋದು ಒಂದೇ ಇರತಕ್ಕಂಥದ್ದು ಅಂತ ಹೇಳಿದಾಗ, ಇಲ್ಲಿ ಸ್ವಾಮಿದಾಸ ಸಂಬಂಧ, ಅಲ್ಲಿ ಪರಮಾತ್ಮ ಜೀವಾತ್ಮ ಸಂಬಂಧ. ಆತ್ಮಬುದ್ಧಿಯ ತ್ವಮೇವಾಹಂ, ಆತ್ಮಬುದ್ಧಿಯಿಂದ ನೋಡಕ್ ಹೋಯ್ತು ಅಂದ್ರೆ ಇಬ್ರು ಒಂದೇ ಆನೆ, ನಾನು ನೀನೇ ಆನೆ. ಇತಿ ಮೇ ನಿಶ್ಚಯಾಮತಿ ಅಂತ ಹೇಳ್ತಾರೆ ಆಂಜನೇಯ. ಬಹಳ ಅದ್ಭುತವಾಗಿದೆ. ಯಾಕೆಂದ್ರೆ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಮೂರನ್ನೂ ಹೇಳ್ತಕ್ಕಂಥ ಒಂದು ಶ್ಲೋಕ ಅನ್ನೋದು ಇದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಹಾಗೆ ಈ ಭಗವದ್ಗೀತೆ ಅನ್ನತಕ್ಕಂಥದ್ದು ಇಷ್ಟನ್ನ ಹೇಳುತ್ತೆ. ನಾವು ಯಾತಕ್ಕೆ ಇಷ್ಟೊಂದು ಸ್ವಲ್ಪ ಡಿಟೇಲ್ ಆಗಿ ಹೇಳಿದ್ವಿ ಅಂದ್ರೆ, ಸಾಮಾನ್ಯ ಜನ ಒಂದಷ್ಟು ತಿಳ್ಕೊಂಡಿರ್ಲಿ ಇದನ್ನ. ಇದಲ್ಲದೆ ಬೇಕಾದಷ್ಟು ಟೆಕ್ನಿಕಲ್ ಟರ್ಮ್ಸ್ ಇದೆ ಭಗವದ್ಗೀತೆನಲ್ಲಿ. ಮಾಯಾ ಅಂತ ಆಗಿರ್ಬೋದು, ಗುಣಗಳಾಗಿರ್ಬೋದು, ಅಥವಾ ಅವಿದ್ಯೆ ಅನ್ನೋದಾಗಿರ್ಬೋದು, ಬಂಧ, ಕರ್ಮ, ಇವೆಲ್ಲವೂ ಕೂಡ ಬೇಕಾದಷ್ಟಿದೆ. ಅದೆಲ್ಲವನ್ನು ಹೇಳಿ ಗೋಜಲು ಗೊಂದಲ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸರ್, ನೀವೀಗ 18 ಅಧ್ಯಾಯಗಳೇನು ಹೇಳಿದ್ರಿ, ಇದನ್ನ ಪಾರಾಯಣ ಮಾಡೋರು ಅಥವಾ ಇದ್ದಾರೆ ತುಂಬಾ ಜನ, ಪಾರಾಯಣಕ್ಕೆ ಮತ್ತೆ ಅದರ ತತ್ವಕ್ಕೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಪಾರಾಯಣದಿಂದ ಏನು ಒಳ್ಳೇದಾಗತ್ತೆ? ಹಾಗೆ ಓದೋರು 18 ಅಧ್ಯಾಯಗಳನ್ನ ಆರ್ಡರ್ ಅಲ್ಲೇ ಓದ್ಬೇಕಾ? ಬಹಳ ಒಳ್ಳೆ ಪ್ರಶ್ನೆ ಇದೆ ಇದು. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ವಿ. ಈಗ ನ್ಯೂಜಿಲ್ಯಾಂಡ್ ಇಂದ ಹವಾಯಿ ತನಕ ಅಂತ ಹೇಳ್ಬೇಕು. ಯಾಕೆಂದ್ರೆ ಪ್ರಪಂಚ ಈಸ್ಟ್ ನ್ಯೂಜಿಲ್ಯಾಂಡ್ ಇಂದ ಹಿಡಿದು ವೆಸ್ಟ್ ಅಲ್ಲಿ ಹವಾಯಿ, ಅಮೆರಿಕ ವೆಸ್ಟ್ ಕೋಸ್ಟ್ ಹವಾಯಿ ತನಕ ಇದೆ. ಅಲ್ಲಿ ತನಕನೂ ಹೆಚ್ಚು ಕಮ್ಮಿ ಎಲ್ಲರೂ ಇದ್ದಾರೆ. ಇವತ್ತು ತುಂಬಾ ಜನ ಹೇಳ್ತಾರೆ ಹಿಂದೂಗಳು ಕಮ್ಮಿ ಆಗಿದ್ದಾರೆ ಅಂತ. ನಾನು ರೀಸೆಂಟ್ ಆಗಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಇವಾಗೆಲ್ಲ ಯಾವ ತರ ಆಗಿದ್ದಾರೆ ಹಿಂದೂಗಳು ಅಂದ್ರೆ, ಅಮೆರಿಕನ್ ಹಿಂದೂಸು, ಆಫ್ರಿಕನ್ ಹಿಂದೂಸು, ಜರ್ಮನ್ ಹಿಂದೂಸು, ಆಸ್ಟ್ರೇಲಿಯನ್ ಹಿಂದೂಸು, ಕೊನೆಗೆ ಆಫ್ರಿಕನ್ ಹಿಂದೂಸು. ಆಫ್ರಿಕನ್ ಅಂದ ತಕ್ಷಣ ಏನೋ ಪಾಪ ಇಲ್ಲೂ ಯಾವ್ದೋ ಯುಗದಲ್ಲಿ ಇದ್ದಾರೆ ಅನ್ನೋದಾದ್ರೆ ಪಿಕ್ಚರೈಸ್ ಮಾಡಿ ತೋರಿಸ್ತಾರೆ ಮೀಡಿಯಾ ಚಾನಲ್ಗಳಲ್ಲೂ ಕೂಡ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದೆಲ್ಲ ಅನಾದಿ ಕಾಲದಲ್ಲಿ ಇದ್ದಾರೆ ಅನ್ನೋತರ. ಅಲ್ಲೂ ಕೂಡ ಹಿಂದೂಗಳಿದ್ದಾರೆ. ಇಸ್ಕಾನ್ ಬುಕ್ಗಳು ಅಲ್ಲಿ ಕೆಲವರಲ್ಲಿ ಇರ್ತಕ್ಕಂಥದ್ದು, ಭಗವದ್ಗೀತೆ ಇರ್ತಕ್ಕಂಥದ್ದನ್ನು ಕೂಡ ನೋಡಿದೀವಿ. ಹೌದೌದು. ಹಾಗಾಗಿ ಏನಾಗುತ್ತೆ ಅಂದ್ರೆ, ಹಿಂದೂಗಳ ಪರಂಪರೆ ಅನ್ನೋದು, ಹಿಂದೂಗಳು ಅಂದ್ರೆ ನಾನು ಒಂದು ಜಾತಿ ಲೆಕ್ಕಾಚಾರಕ್ಕೆ ಹೇಳ್ತಾ ಇಲ್ಲ, ಅಥವಾ ಒಂದು ಧರ್ಮದ ಒಂದು ಆಧಾರದ ಮೇಲೆ ಹೇಳ್ತಾ ಇಲ್ಲ. ಜನಗಳಿಗೆ ಭಗವದ್ಗೀತೆಯಲ್ಲಿ ಏನೋ ಇದೆ, ಎಲ್ಲೂ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲಿದೆ ಅನ್ನೋದು ಗೊತ್ತಾಗೋಗಿದೆ.
ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಕೇವಲ ಇಂಗ್ಲಿಷು, ಸಂಸ್ಕೃತ, ಕನ್ನಡ ಅಲ್ಲೇ ನಮ್ಮ ಭಾರತದಲ್ಲಿ ಎಲ್ಲಾ ಭಾಷೆಗಳಿಗೂ ಟ್ರಾನ್ಸ್ಲೇಷನ್ ಆಗಿದೆ. ಬೇರೆ ಭಾಷೆಗಳಿಗೂ ಪ್ರಪಂಚದ ಅನೇಕ ಭಾಷೆಗಳಿಗೆ ಟ್ರಾನ್ಸ್ಲೇಷನ್ಸ್ ಆಗಿದೆ. ಅದು ಇನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಇದು ವೇದಕ್ಕೆ ಸಮಾನವಾದದ್ದೇನೆ. ವೇದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ವೇದ ಅನ್ನತಕ್ಕಂಥದ್ದನ್ನ ನಾವು ಯಾಕೆ ಅಲ್ಟಿಮೇಟಮ್ ಅಂತ ಹೇಳ್ತೀವಿ ಅಂದ್ರೆ ಪರಮಶ್ರೇಷ್ಠ ಅಂತ, ಅದು ಅಪೌರುಷೇಯ, ಯಾವುದೇ ಪುರುಷನಿಂದ ರಚಿತ ಆಗಿಲ್ಲ. ಇದು ಕೂಡ ಪುರುಷನಿಂದ ರಚಿತ ಆಗಿಲ್ಲ, ಪುರುಷನಿಂದ ಹೇಳಲ್ಪಟ್ಟಿಲ್ಲ, ಹೇಳಿರೋದೇ ಅಪೌರುಷನಾಗಿರ್ತಕ್ಕಂತಹ ಪರಮಾತ್ಮ. ಹಾಗಾಗಿ ಇದು ಅಪೌರುಷೇಯ ಅಂತಾನೆ ಕಲ್ತು ತಪ್ಪಿಲ್ಲ, ಟೆಕ್ನಿಕಲ್ ಆಗಿ, ಲಾಜಿಕಲ್ ಆಗಿ. ಹಾಗಾಗಿ ಇದಕ್ಕೆ ಅಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ಲೇಬೇಕಾಗತ್ತೆ. ಹಾಗಾಗಿ ಇದು ಮಂತ್ರಗಳನ್ನ ನಾವು ಏನ್ ಪಾರಾಯಣ ಮಾಡ್ತೀವಿ ಅದೇ ಒಂದು ಪುಣ್ಯ ಅಥವಾ ಅದಕ್ಕಿಂತ ಹೆಚ್ಚು ಪುಣ್ಯ ಇದನ್ನ ಪ್ರತಿನಿತ್ಯ ಪಾರಾಯಣ ಮಾಡೋದು. ನಿಮಗೆ ಎಲ್ಲಾನು 700 ಶ್ಲೋಕನ ಪಾರಾಯಣ ಮಾಡೋಕ್ಕಾಗಲ್ಲ, ಅದು ಒಂದು ಅಧ್ಯಾಯ ಪಾರಾಯಣ ಮಾಡ್ಬೋದು. ಒಂದು ಅಧ್ಯಾಯ ಮಾಡೋಕ್ಕಾಗಲ್ಲ ಅಂದ್ರೆ ಕಡೆಗೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಶ್ಲೋಕವನ್ನಾದ್ರೂ ಒಂದು ಸತಿ ಹೇಳ್ಕೊಂಡ್ರೆ ಸಾಕು, ನೀವು ಎಷ್ಟೋ ಬಂಧನಗಳಿಂದ ಮುಕ್ತರಾಗ್ತೀರ. ನನಗೆ ಇಡೀ ಭಗವದ್ಗೀತೆಯಲ್ಲಿ ಅತ್ಯಂತ ಇಷ್ಟವಾದಂತಹ ಶ್ಲೋಕ ಅಂದ್ರೆ 18ನೇ ಅಧ್ಯಾಯದಲ್ಲಿ 65ನೇದು 66ನೇದು ಶ್ಲೋಕ ಏನೋ ಬರುತ್ತೆ ಹೆಚ್ಚು ಕಮ್ಮಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಆಫ್ ದಿ ಸುಪ್ರೀಂ ಲಾರ್ಡ್. ಭಗವಂತನಾಗಿರ್ತಕ್ಕಂತಹ, ಪರಮಾತ್ಮನಾಗಿರ್ತಕ್ಕಂತಹ ಕೃಷ್ಣ ಎಲ್ಲವನ್ನು ಬಿಟ್ಬಿಡು, ನಿಂಗೆ ಅದು ಕನ್ಫ್ಯೂಷನ್ ಇದು ಕನ್ಫ್ಯೂಷನ್, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನ ಒಬ್ಬನ್ನೇ ಅನವರತ ನಿನ್ನ ಧ್ಯಾನ ಮಾಡು. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಾನು ನಿನ್ನ ಎಲ್ಲ ಜನ್ಮಗಳ ಪಾಪಗಳಿಂದ, ಪಾಪ ಕರ್ಮದ ಫಲಗಳಿಂದ ನಿನ್ನ ಬಿಡುಗಡೆ ಮಾಡ್ತೀನಿ. ಮಾ ಶುಚಃ, ಏನು ಯಾವುದೇ ರೀತಿಯಾದಂತಹ ದುಃಖಕ್ಕೆ ಒಳಗಾಗಬೇಡ ನೀನು. ಎಂತ ಅದ್ಭುತವಾದಂತಹ ಸ್ಟೇಟ್ಮೆಂಟ್ ಇದೆ, ಅದ್ಭುತವಾಗಿದೆ ಅದು. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ಜ್ಞಾನಕ್ಕೂ ಪ್ರಾಮುಖ್ಯತೆ ಇದೆ, ಕರ್ಮಕ್ಕೂ ಪ್ರಾಮುಖ್ಯತೆ ಇದೆ, ಭಕ್ತಿಗೂ ಪ್ರಾಮುಖ್ಯತೆ ಇದೆ, ಧ್ಯಾನಕ್ಕೂ ಪ್ರಾಮುಖ್ಯತೆ ಇದೆ. ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ ತಗೋಬಹುದು ಎಲ್ರು. ಎಲ್ರು ಜ್ಞಾನ ಮಾರ್ಗದಲ್ಲಿ ಹೋಗಕ್ಕಾಗಲ್ಲ, ನಾನು ಅವಾಗಲೇ ಹೇಳಿದೆ. ಹಾಗಾದ್ರೆ ಎಲ್ಲೂ ಭಕ್ತಿನಲ್ಲಿ ಹೋಗ್ಬೋದು. ಭಕ್ತಿನಲ್ಲಿ ಹೋಗೋದಕ್ಕೇನು ಕಷ್ಟ ಇಲ್ಲ. ನೀವು ದೇವ್ರ ಮನೆಯಲ್ಲಿ ಕೂತಿದ್ದಾಗಲೇ ನೀವು ದೇವ್ರ ಧ್ಯಾನ ಮಾಡ್ಬೇಕು ಅಂತ ಇಲ್ಲ. ಅಡುಗೆ ಮಾಡ್ತಿದ್ದಾಗ, ಗಾಡಿ ಓಡಿಸ್ತಾ ಬೇಕಾದ್ರೆ ಕೃಷ್ಣಾಯ ನಮಃ, ರಾಮಾಯ ನಮಃ ಏನ್ ಬೇಕಾದ್ರೆ ಹೇಳ್ಕೊಳ್ಳಿದ್ದೀವಿ. ಭಗವಂತನ ದಿವ್ಯ ನಾಮಗಳನ್ನ ಹೇಳ್ಕೊಂಡು ಹೋಗೋದಕ್ಕೆ ಏನು ಕಷ್ಟ ಇಲ್ಲ. ಭಕ್ತಿ ಅನ್ನೋ ಶಬ್ದಕ್ಕೆ ಅತ್ಯಂತವಾದಂತಹ ಪ್ರೀತಿ ಅನ್ನೋ ಅರ್ಥ, ಮತ್ತೆ ಭಕ್ತಿ ಅನ್ನೋದಕ್ಕೆ ಸೇರುವಿಕೆ ಅನ್ನೋ ಅರ್ಥ. ವಿಭಕ್ತಿ ಅಂತೀವಿ ನಾವು ಸಂಸ್ಕೃತದಲ್ಲಿ, ವಿಭಕ್ತಿಗಳು ಅಂತ ಹೇಳ್ತೀವಿ. 7 ವಿಭಕ್ತಿ, 7 ಅಂದ್ರೆ 7 ವಿಭಾಗ ಮಾಡಿದೀವಿ ಅಂತ ಅರ್ಥ. ಸೊ ವಿಭಕ್ತಿ ಅಂದ್ರೆ ವಿಂಗಡಿಸೋದು, ಸೆಪರೇಟ್ ಮಾಡೋದು. ಭಕ್ತಿ ಅಂದ್ರೆ ಅದಕ್ಕೆ ಆಪೋಸಿಟ್, ಸೇರಿಸೋದು ಅಂತ ಅರ್ಥ. ಅದನ್ನ ಅದ್ವೈತದಲ್ಲಿ ಜೀವಾತ್ಮ ಪರಮಾತ್ಮ ಸಂಯೋಗ ಅಂತ ಹೇಳ್ತಾರೆ. ಜೀವಾತ್ಮ ಪರಮಾತ್ಮದಲ್ಲಿ ಲೀನವಾಗ್ತಕ್ಕಂಥದ್ದನ್ನೇ ಭಕ್ತಿ ಅನ್ನೋ ಅರ್ಥದಲ್ಲಿ ಏಕಭಕ್ತಿಯ ವಿಶೇಷತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅಲ್ಲಿ ಆತೋ ಜಿಜ್ಞಾಸುರ ಅರ್ಥಾರ್ಥಿ ಅಂತ ಶ್ಲೋಕ ಬರುತ್ತೆ, ಚತುರ್ವಿಧ ಭಜಂತೆ ಮಾಂ ಅಂತ ಏನ್ ಶ್ಲೋಕ ಬರುತ್ತೆ ಅಲ್ಲಿ ಹೇಳ್ತಾನಲ್ಲ, ಹಾಗೆ ಏಕಭಕ್ತಿಯ ವಿಶೇಷತೆ. ನೀವು ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ನೀವು ಯಾವ ಮಾರ್ಗದಲ್ಲಾದ್ರೂ ಹೋಗಿ ಭಕ್ತಿಯಿಂದ. ಇಲ್ಲಪ್ಪ ನಾನು ಕರ್ಮ ಮಾಡ್ತೀನಿ ಅಂದ್ರೆ, ಕರ್ಮ ಮಾಡೋದಕ್ಕೆ ದ್ರವ್ಯ ಬೇಕು, ಧನ ಬೇಕು ಮುಖ್ಯವಾಗಿ. ಮತ್ತೆ ಕರ್ಮ ಲೋಪ ಆಗ್ಬಾರ್ದು. ಕರ್ಮವನ್ನು ಮಾಡ್ಲೇಬೇಕು ಅನ್ನೋದನ್ನ 18ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ. ನ ತ್ಯಾಜ್ಯಂ ಕಾರ್ಯಮೇವ ತತ್ವ ಅಂತಾನೆ ಹೇಳ್ತಾನೆ. ಯಜ್ಞದಾನ ತಪ ಕರ್ಮ ನ ಕಾರ್ಯಂ ತ್ಯಾಜ್ಯಮೇವ ತತ್ವ, ನ ತ್ಯಾಜ್ಯಂ ಕಾರ್ಯಮೇವ ತತ್ವ ಅಂತ ಹೇಳ್ತಾನೆ ಬಹಳ ಸ್ಪಷ್ಟವಾಗಿ. ಹಾಗಾಗಿ ಯಜ್ಞದಾನ ತಪಸ್ಸು ಅನ್ನೋದನ್ನ ಮಾಡ್ಲೇಬೇಕು. ಯಜ್ಞಾನ ಶಬ್ದಕ್ಕೆ ಹಂಚಿ ತಿನ್ನೋದು ಅನ್ನೋ ಅರ್ಥ. ಒಂದು ವೈಡರ್ ಸೆನ್ಸ್ ಅಲ್ಲಿ ತಗೋಬೇಕು ಅಂದ್ರೆ, ಯಜ್ಞ ಅಂದ ತಕ್ಷಣ ನಾವು ಯಾವುದೋ ಹೋಮದ ಕುಂಡದ ಮಧ್ಯೆ ಕುತ್ಕೊಂಡು ಸುಮ್ಮನೆ ಪೂಜೆ ಮಾಡೋದು ಅಥವಾ ಹೋಮ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಯಜು ಪೂಜಾಯಾಮ್ ಧಾತು, ಪೂಜೆ ಅಂದ್ರೆ ಒಂದು ಸಂಪ್ರೀತಿಗೊಳಿಸೋದು ಅಂತ. ನೀವು ಯಾವ್ದೋ ಸಂಪ್ರೀತಿಗೊಳಿಸೋದಕ್ಕಿಂತ ಜನಗಳನ್ನ ಸಂಪ್ರೀತಿಗೊಳಿಸೋದೇ ಸಾಕಾಗಿದೆ. ಯಾವನೋ ಕಷ್ಟದಲ್ಲಿರ್ತಾನೆ, ಅವನಿಗೆ ನೀವು ಸಹಾಯ ಮಾಡ್ತು ಅಂದ್ರೆ ತುಂಬಾನೇ ಅನುಕೂಲ ಆಗತ್ತೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಫಾರ್ ಬೆಟರ್ ದ್ಯಾನ್ ಪ್ಲೇಯಿಂಗ್ ಲಿಪ್ಸ್ ಅಂತ ಇಂಗ್ಲಿಷ್ ಒಂದು ಪ್ರವಾದ ಇದೆ. ಯಾರು ಮಾಡಿರೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು 1000 ಸತಿ ಒಳ್ಳೇದಾಗ್ಲಿ ಅಂತ ಅವ್ನಿಗೆ ಹೇಳೋ ಬದಲು ಒಂದ್ಸತಿ ಅವನಿಗೆ ಹೆಲ್ಪ್ ಮಾಡ್ಬಿಡೋದು ನಮ್ ಕೈಲಾಗಿದ್ದನ್ನ. ಹಾಗೆ ಕರ್ಮ ಅನ್ನತಕ್ಕಂಥ ಇಲ್ಲ, ಕೆಲವು ಧ್ಯಾನ ಮಾಡ್ತಾರೆ, ಧ್ಯಾನ ಕೂಡ ಮಾಡ್ಬೋದು. ಹಾಗೆ ಅದೇ ಆರ್ಡರ್ ಅಲ್ಲಿ ಓದ್ಬೇಕು ಅಂತ ಏನಿಲ್ಲ, ಆರ್ಡರ್ ಅಲ್ಲಿ ಓದ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಿಮಗೆ ಟೈಮ್ ಇದೆಯಾ ಓದಿ, ಇಲ್ವಾ ನಿಮಗೆ ಯಾವುದು ಅಧ್ಯಾಯ ಇಷ್ಟ ಆಗುತ್ತೋ ಅದನ್ನು ಓದಿ. ಭಕ್ತಿ ಇಷ್ಟ ಆದ್ರೆ 12ನೇ ಅಧ್ಯಾಯ ಓದಿ, ಜ್ಞಾನ ಇಷ್ಟ ಆದ್ರೆ ಸಾಂಖ್ಯ ಓದಿ, ಕರ್ಮ ಇಷ್ಟ ಆದ್ರೆ 1ನೇ ಅಧ್ಯಾಯ ಓದಿ. ಹಾಗಾಗಿ ನಿಮಗೆ ಯಾವ್ದು ಬೇಕೋ ಅದನ್ನ ಓದಿ. ಇಲ್ಲ ಎಲ್ಲಾನು ಓದಕ್ಕಾತ ಅಥವಾ ದಿನ ಒಂದೊಂದು ಅಧ್ಯಾಯ ಓದ್ಕೊಂಡು ಹೋಗ್ತೀನಿ ಅಂತ ಓದ್ತೀರಾ ಓದಿ. ಇಲ್ಲಪ್ಪ ನಮ್ಗೆ ಮಂಡೇ ಟು ಫ್ರೈಡೆ ಹೆಕ್ಟಿಕ್ ಆಗಿರ್ತೀವಿ, ಸ್ಯಾಟರ್ಡೆ ಸಂಡೇ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಅಂದ್ರೆ ಸ್ಯಾಟರ್ಡೆ ಸಂಡೇನ ನಿಮ್ಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಓದಿ. ಏನೋ ಓದಿ, ಒಟ್ಟಿನಲ್ಲಿ ಓದಿದಾಗ ನಿಮ್ಗೆ ಅಲ್ಲಿ ಅರ್ಥವಾಗತ್ತೆ
ಇದು ಕೇವಲ ಮೋಕ್ಷ ಬೇಕು ಅನ್ನೋದು ಒಂದಕ್ಕೆ ಅಲ್ಲ, ಮೋಕ್ಷ ಬೇಕು ಅನ್ನೋದು ಮುಖ್ಯವಾಗಿ ಇದ್ರೂ ಕೂಡ ಈ ಸಂಸಾರದಲ್ಲಿ ನಾವು ಇರಬೇಕು ಅನ್ನೋದು ಭಗವದ್ಗೀತೆ ಅತ್ಯವಶ್ಯಕ. ಸರಿ, ಈಗ ನೀವು ಕೇಳಿದ್ರಲ್ಲಿ ಒಂದು ಚಿಕ್ಕ ಇನ್ನೊಂದು ಡೌಟ್ ಬರ್ತದೆ. ಏನಂತಂದ್ರೆ ಓದ್ಬೇಕು ಅಂತ ಹೇಳ್ತಿದ್ದೀರಾ. ಈಗ ಈ ವಿಡಿಯೋ ನೋಡ್ತಿರೋದ್ರಲ್ಲಿ, ಇಲ್ಲ ನಾನೇ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಆಗಿರ್ಬೋದು, ಒಂದು 28-30 ವರ್ಷ ಆಗಿರುತ್ತೆ, ಆ ಜಂಜಾಟ ನಡೀತಾ ಇರುತ್ತೆ, ಜೀವನ ಒಂದು ಜಂಜಾಟದಲ್ಲಿ. ನಾನು ಓದಿದ್ರ ಬದಲು ಇವಾಗೆಲ್ಲ ಇತ್ತೀಚೆಗೆ ನೀವು ನೋಡ್ತೀರಾ ಅಂದ್ರೆ ಟ್ರೆಂಡಿಂಗ್ ಪಾಡ್ಕಾಸ್ಟ್ ಅಂತ ಬರುತ್ತೆ, ಇಲ್ಲ ವಿಡಿಯೋಸ್ ಅಂತ ಬರುತ್ತೆ. ಸೊ ಇವಾಗ ಓದೋದಕ್ಕೂ ಇಲ್ಲ ಅದನ್ನ ಕೇಳೋದಕ್ಕೂ ಏನಾದ್ರೂ ಕರ್ಮದಲ್ಲಿ ವ್ಯತ್ಯಾಸ ಬರುತ್ತಾ, ಇಲ್ಲ ಓದಿದ್ರೆ ಸ್ಪೆಷಲ್ಲು, ಕೇಳಿದ್ರೆ ಕಮ್ಮಿ ಸ್ಪೆಷಲ್, ಆ ತರ ಏನಾದ್ರು ಡಿಫ್ರೆನ್ಶಿಯೇಟ್ ಇದೆ? ಬಹಳ ಒಳ್ಳೆ ಪ್ರಶ್ನೆ ಇದು. ನಾನು ಆಕ್ಚುಲಿ ತಗೊಳ್ಬೇಕು ಅನ್ಕೊಂಡಿದ್ದೆ. ಎನಿವೇ ಈ ಪ್ರಶ್ನೆ ಬಂದಿದ್ದು ಒಳ್ಳೇದಾಯ್ತು. ಓದೋದು ಅನ್ನೋದಕ್ಕೆ, ಓದೋದು ಅಂದ್ರೆ ಇಲ್ಲಿ ನೀವು ಪಾರಾಯಣ ಮಾಡಿ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು. ಓದೋದು ನೀವು ಅರ್ಥ ಮಾಡ್ಕೊಳಕ್ ಓದ್ಬೇಕು ಅನ್ನೋ ಅರ್ಥ ಅಲ್ಲ. ನಿಮ್ಗೆ ಅರ್ಥವಾಗಬೇಕು ಅಂದ್ರೆ ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥದ್ರಿಂದ ಗುರುಮುಖೇನ ನಿಮಗೆ ಪಾಠ ಆಗಬೇಕು. ಇದು ನಮ್ಮ ಶಾಸ್ತ್ರದ ಸನಾತನ ಧರ್ಮದ ಲೆಕ್ಕಾಚಾರ. ಸೊ ನೀವು ಕರೆಕ್ಟಾಗಿ ತಿಳ್ಕೊ. ಯಾಕೆ ಅಂದ್ರೆ ಅದು ಸರಿಯಾಗಿ ತಿಳಿದಿರೋದಂದ್ರೆ ನಿಮಗೆ ಪಾಠ ಆಯ್ತು ಅಂದ್ರೆ ಅದು ಒಂದು ನಿಮಗೆ ಕರೆಕ್ಟಾಗಿ ಬುದ್ಧಿನಲ್ಲಿ ನೆಲೆಗೊಳ್ಳುತ್ತೆ. ಇಲ್ಲ ನೀವೇ ಓದ್ಕೊಳ್ತೀವಿ ಅಂದಾಗ ಅದು ಏನೇನೋ ಅರ್ಥವಾಗುತ್ತೆ, ಏನೇನೋ ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕೋಸ್ಕರನೇ ಸರಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ನೀವು ಅದನ್ನ ಪಾರಾಯಣ ಮಾಡೋದ್ರಿಂದ ತೊಂದರೆ ಇಲ್ಲ. ತಿಳ್ಕೊಬೇಕು ಅಂದ್ರೆ ಗುರುಮುಖೇನಾನೇ ತಿಳ್ಕೊಬೇಕು ನೀವು. ಒಪ್ಕೊಂಡೆ. ಈಗ ಇದ್ರಲ್ಲಿ ಮತ್ತೊಂದು ಕೇಳ್ಬೇಕಾಗಿ ಬರುತ್ತೆ. ಕೇಳೋದು ಕೇಳಿದ್ದು ನೆಕ್ಸ್ಟ್ ಪ್ರಶ್ನೆ. ಆ ಕೇಳೋದು ಅನ್ನೋದು ಇದ್ದಿದ್ದು ಒಳ್ಳೇದೇ. ಆ ಕೇಳೋದಕ್ಕೆ ನಾನು ಹೇಳಿದ್ದು ಗುರುಮುಖೇನ ಕೇಳ್ಬೋದು. ಇವತ್ತಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಅಂದ್ರೆ ಇವತ್ತೆಲ್ಲ ಯೂಟ್ಯೂಬ್ ಈ ತರದ್ದೆಲ್ಲ ಬಂದ್ಬಿಟ್ಟಿದೆ, ಅದರಿಂದ ಬೇಕಾದ್ರೂ ಕೇಳ್ಬೋದು. ಇದು ಏನಾಗತ್ತೆ ಅಂದ್ರೆ ಯಾರು ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಹೇಳೋದು ಕರೆಕ್ಟಾಗಿ ತಿಳ್ಕೊಂಡಿದಾರಾ ಇಲ್ವಾ? ಯಾಕೆ ಅಂದ್ರೆ ಬಹಳ ಲಾಜಿಕಲ್ ಆಗಿ ನಾನು ಮಾತಾಡ್ತೇನೆ. ಇವಾಗ ಅದ್ವೈತಿಗಳು ಅದ್ವೈತ ಪರವಾಗಿಯೇ ಹೇಳ್ತಾರೆ, ಹೌದು, ಕರೆಕ್ಟ್ ಅಲ್ವಾ? ಹೌದು. ದ್ವೈತಿಗಳು ದ್ವೈತ ಪರವಾಗಿಯೇ ಹೇಳ್ತಾರೆ. ರಾಮಾನುಜಿಯರು ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥದ್ದರ ಶ್ರೀ ಭಾಷೆಯ ಪರವಾಗಿಯೇ ಹೇಳ್ತಾರೆ. ನಿಮಗೆ ಮೂಲ ತರ ಬಂದಾಗ ವಸ್ತುಸ್ಥಿತಿ ಏನು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಕನ್ಫ್ಯೂಷನ್ಸ್ ಮತ್ತೆ ಅಲ್ಲಿ. ನಾನು ಹೇಳೋದೇನು ಅಂದ್ರೆ ಸಂಸ್ಕೃತಕ್ಕೆ ಏನು ಒಂದು ಪದಕ್ಕೆ ಅರ್ಥ ಇರುತ್ತೆ, ಆ ಅರ್ಥನ ನ್ಯಾಚುರಲ್ ಆಗಿ ಆಸ್ ಇಟ್ ಈಸ್ ಅಂದಾಗ ಭಗವದ್ಗೀತೆ ಆಸ್ ಇಟ್ ಈಸ್ ಅಂತ ಇಸ್ಕೊಳ್ಳೋದೇನೋ ಮಾಡಿದಾರೆ ಅನ್ಸುತ್ತೆ ಬಹುಶಃ. ಅದು ಎಲ್ಲ ಕೇಳ್ಪಟ್ಟೆ ಮಾಡಿದಾರೆ ಅಂತ. ಅದು ಎಷ್ಟೊಂದು ಮಟ್ಟಿಗೆ ಕರೆಕ್ಟ್ ಆಗಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಸೊ ಗೊತ್ತಿಲ್ಲದೆ ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಇದ್ರೊಳಗೆ ಗೀತಾ ಪ್ಲಸ್ ಗೋರಖ್ಪುರ್ ಅನ್ನೋದು ಕರೆಕ್ಟ್ ಆಗಿ ಮಾಡಿದ್ದಾರೆ. ಸಂಸ್ಕೃತ ಪದಗಳನ್ನ ತಗೊಂಡು ಅದಕ್ಕೆ ಇಂತಿಂತದೇ ಅರ್ಥ ಅಂತ ಪದಶಃ ಅರ್ಥ ಸಿಗ್ತಕ್ಕಂಥ ಒಂದು ಗ್ರಂಥ ಅಂತ ಏನಿದೆ, ಈ ಗ್ರಂಥವನ್ನ ನೀವು ನೋಡ್ತಿದ್ದೀರಾ, ಪದಚ್ಛೇದ ಮಾಡಿ ಪದಶಃ ಅರ್ಥ ಅಂತ ಏನಿದೆ ಅದನ್ನ ತಗೊಂಡು ನಿಮ್ಗೆ ಎಲ್ಲ ಭಾಷೆನಲ್ಲೂ ಉಪಲಬ್ಧ ಇದೆ ಇದು. ಸೊ ಹಾಗಾಗಿ ಅದನ್ನ ಇಟ್ಕೊಂಡು ನೀವು ಓದ್ತಾ ಇತ್ತು ಅಂದ್ರೆ ಅರ್ಥವಾಗತ್ತೆ. ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ನಿಮಗೆ, ಇಲ್ಲ ಗುರುಮುಖೇನ ಪಾಠ ಆಯ್ತು ಅಂದ್ರೆ ಅರ್ಥವಾಗುತ್ತೆ. ಚೆನ್ನಾಗಿತ್ತು ಎಕ್ಸ್ಪ್ಲನೇಷನ್. ಬಟ್ ಇದ್ರಲ್ಲಿ ಮತ್ತೆ ನಾನು ಕೇಳ್ಬೇಕಾಗುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಬಟ್ ನನ್ನ ಯೋಚನೆ ಬಂದು 2025 ಕುತ್ಕೊಂಡು ಮಾತಾಡೋ ಕಾರಣ ಈ ಪ್ರಶ್ನೆಗಳು ನಂದು. ನೀವ್ ಹೇಳಿದ್ರಿ ಗುರುಮುಖೇನ ಕೇಳಿದ್ರೆ ಒಳ್ಳೇದು ಅಂತ. ಇವಾಗ ಹೋಗ್ಬಿಟ್ಟು ಒಂದ್ 20 ವರ್ಷದ ಹುಡುಗನ್ಗೆ ಹೋಗ್ಬಿಟ್ಟು ನಿನ್ ಕರೆಕ್ಟ್ ಗುರು ಯಾರು ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಇವಾಗ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾನು ಹೇಳ್ತಿದ್ದೆ ಆಗಿರ್ಬೋದು, ಇಲ್ಲ ನಮ್ಮ ಕೆಪಾಸಿಟಿ ಆಗಿರ್ಬೋದು, ಪ್ಲಸ್ ಸೋಷಿಯಲ್ ಮೀಡಿಯಾದಿಂದ ಯಾರು ಕರೆಕ್ಟ್ ಅಲ್ಲ ಅನ್ನೋದು ಗೊತ್ತಾಗಲ್ಲ. ಸೊ ನಾವ್ ಇವಾಗ ಒಬ್ಬರ ಹತ್ರ ಕಲಿಬೇಕು ಅಂದ್ರೆ ಹೆಂಗೆ, ಇಲ್ಲ ಹೆಂಗೆ ಗುರುನ ಡಿಸೈಡ್ ಮಾಡ್ಬೇಕು? ಓಕೆ ಇವ್ರು ಕರೆಕ್ಟ್ ಹೇಳ್ತದೆ. ಈಗ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಷಿಯಲ್ ಪೊಸಿಷನ್ ಇರೋ ಗುರುಗಳು ಅವ್ರಿಗೆ ಬೇಕಾದಂಗೆ ಹೇಳೋದು. ಸೊ ಇವಾಗ ನಾನು ಅದನ್ನ ಜಡ್ಜ್ ಮಾಡೋದು ಹೆಂಗೆ? ಒಂದು. ಎರಡನೇದು, ಈ ದ್ವೈತ ಅದ್ವೈತ ಅಂತ ನೀವು ಏನ್ ಹೇಳಿದ್ರಿ, ಈ ದ್ವೈತ ಅದ್ವೈತ ಎಲ್ಲರಿಗೂ ಈ ಕಾನ್ಸೆಪ್ಟ್ ಗೊತ್ತಿರಲ್ಲ. ಕೆಲವ್ರು ಗೊತ್ತಿರೋರು ಓಕೆ ದ್ವೈತ ಹೇಳ್ತಿದ್ರೆ ಇವ್ರು ಅದ್ವೈತ ಹೇಳ್ತಿದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಒಂದು ರಫ್ ಎಕ್ಸಾಂಪಲ್, ದಿನಗೂಲಿ ಮಾಡೋರಾಗಿರ್ಬೋದು, ಇಲ್ಲ ಚಪ್ಪಲಿ ಹೊಡಿಯೋರು, ಆ ಮಟ್ಟಕ್ಕಿರೋರಿಗೆ ದ್ವೈತ ಅದ್ವೈತ ಇಲ್ಲ ಅವ್ರೆಲ್ಲ ಅಂತಂದ್ರು ದ್ವೈತ ಅದ್ವೈತ ಡಿಫ್ರೆನ್ಶಿಯೇಟ್ ಮಾಡಕ್ ಬರ್ದಿರೋರ್ಗೆ ಅವ್ರು ಕಲಿಬೇಕು ಅಂದ್ರೆ ಅವ್ರ ಹೆಂಗ್ ಹುಡ್ಕೊಂತಾರೆ ಗುರುಗಳನ್ನ? ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಇರುವಂತ ಮೆಟೀರಿಯಲ್ನೇ ಕೇಳಿ ಅವರು ಅರ್ಥ ಮಾಡ್ಕೊಳ್ಳೋದ ಹೇಗೆ? ಮತ್ತೊಂದು ಇದ್ರಲ್ಲಿ ಇನ್ನೊಂದು ಸಬ್ ಕ್ವಶನ್ ಬಂದ್ಬಿಟ್ಟು, ತಿಳುವಳಿಕೆನೇ ಇಲ್ಲ. ಈಗ ಯಾರೊಬ್ರು ನೋಡಿದ್ರು ಭಗವದ್ಗೀತೆ ಓದಿದ್ರೆ ಒಳ್ಳೇದು, ಇಲ್ಲ ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂತಾರೆ. ಅವ್ರು ಓದಿನ ಬರೋ ಶಕ್ತಿ ದೇವ್ರು ಕೊಟ್ಟಿರಲ್ಲ. ಈಗ ಅವರು ಅದನ್ನ ಆಹ್ವಾನ ಮಾಡ್ಕೊಬೇಕು ಅಂದ್ರೆ ಹೇಗೆ ಸರ್? ಅತ್ಯುತ್ತಮವಾದಂತಹ ಪ್ರಶ್ನೆ. ಇಷ್ಟಕ್ಕೆ ಎಲ್ಲದಕ್ಕೂ ಸೇರಿಸಿ ಸಿಂಪ್ಲೆಸ್ಟ್ ಆಗಿ ಹೇಳ್ಬಿಡ್ತೀನಿ ನಾನು. ಬಹುಶಃ ಮ್ಯಾಕ್ಸಿಮಮ್ 2 ನಿಮಿಷದಲ್ಲಿ ಹೇಳ್ತೀನಿ ಅಂತ ಅನ್ಕೊಳ್ತೀನಿ, 2ರಿಂದ 3 ನಿಮಿಷದ ಒಳಗೆ. ಏನು ಅಂದ್ರೆ ನಾನು ಒತ್ತಿ ಹೇಳ್ತೀನಿ, ಜ್ಞಾನ ಮಾರ್ಗ ಅನ್ನತಕ್ಕಂಥದ್ದು ಎಲ್ರಿಗೂ ಅಲ್ಲ. ಏನೋ ಹೇಳ್ದಂಗೆ ಶಂಕರಾಚಾರ್ಯರು, ಸದಾಶಿವ ಬ್ರಹ್ಮೇಂದ್ರರು, ನಮ್ಮ ಶೃಂಗೇರಿ ಪರಂಪರೆಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ರಮಣ ಮಹರ್ಷಿಗಳು, ಈ ಥರ ನಾವು ಕೈ ಬೆರಳಿಕೆ ಜನ ನೋಡ್ಬೋದು ಅಷ್ಟೇ. ಜ್ಞಾನ ಮಾರ್ಗ ಅನ್ನತಕ್ಕಂಥದ್ದು ಎಲ್ಲರನ್ನೂ ನೋಡೋಕ್ಕಾಗಲ್ಲ ನಾವು. ಸೊ ಜ್ಞಾನ ಮಾರ್ಗ ಅನ್ನೋದು ನಿಮಗೆ ಆಗತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಮುಂದುವರಿಬೋದು, ಇಲ್ಲ ನಾ ಹೇಳೋದಿಲ್ಲ. ಅದಾಗಲ್ಲ ಅಂದಾಗ ನೀವು ಭಕ್ತಿಯನ್ನು ಅನುಸರಿಸ್ಬೋದು, ಬಹಳ ಸುಲಭ ಅದು.
ನೀನ್ ನಾಮ ಜಪ ಮಾಡ್ಕೊಂಡು ಹೋಗ್ತಾರೆ ಎಲ್ಲಾ ಕಡೆನೂ ಕೂಡ. ಸಂಸಾರದಲ್ಲಿ ಇದ್ಕೊಂಡು ನೀವು ಮಾಡ್ಬೇಕಾಗಿದೆ ಅಂದಾಗ ಸಂಸಾರದಲ್ಲಿ ಆಸಕ್ತಿ ಇರಬಾರ್ದು ಅಷ್ಟೇ. ಇದನ್ನು ಆಸಕ್ತಿ ಇಟ್ಕೊಂಡು ಅಲ್ಲೂ ಆಸಕ್ತಿ ಇಟ್ಕೊಂಡು ಹೋಗಕ್ಕಾಗಲ್ಲ. ಎರಡು ಕಾಲನ್ನ ಎರಡು ದೋಣಿನಲ್ಲಿ ಇಟ್ಕೊಂಡು ನಾನು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಸೇಫಾಗಿ ಹೇಗೆ ಟ್ರಾವೆಲ್ ಮಾಡೋಕ್ಕಾಗಲ್ವೋ ಹಾಗೆ ಪ್ರವೃತ್ತಿ ನಿವೃತ್ತಿ ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಸಂಸಾರ ಅನ್ನೋದು ಮೋಕ್ಷ ಅನ್ನತಕ್ಕಂಥದ್ದು ಎರಡು ಬೇರೆ ಬೇರೆ, ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ಭಕ್ತಿಯನ್ನು ಸದಾಕಾಲ ಅನುಸರಿಸ್ಬೋದು ನೀವು. ಭಗವಂತನ ಒಂದು ಹೆಸರಿನಲ್ಲಿ ಯಜ್ಞ ದಾನ ತಪಸ್ಸನ್ನ ಬಿಡಲೇಬಾರದು ಅಂತ ನತ್ಯಾಜ್ಯಂ ಕಾರ್ಯಮೇವ ತತ್ವ ಅಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಯಜ್ಞ ಅನ್ನೋ ಶಬ್ದಕ್ಕೆ ನಾನು ಹೇಳ್ದಂಗೆ ಯಾವುದೇ ದೇವರ ಪೂಜೆ ಆಗಿರ್ಬೋದು, ಯಜ್ಞೋ ವೈ ವಿಷ್ಣು ಅಂತನೂ ಕೂಡ ನಮ್ಮಲ್ಲಿ ಶಾಸ್ತ್ರದಲ್ಲಿ ವೇದದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನ ಶಂಕರಾಚಾರ್ಯ ತಮ್ಮ ಭಾಷೆದಲ್ಲೂ ಕೂಡ ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಯಜ್ಞವನ್ನ ಆದಾಗ ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಒಂದು ಯಜ್ಞವನ್ನು ಮಾಡಿದಾಗ ನಾವು ಅನೇಕ ಜನಕ್ಕೆ ಉಪಕಾರ ಆಗತ್ತೆ, ಅದರಿಂದ ಹಂಚಿ ತಿನ್ಕೊಳ್ತೀವಿ ಅನ್ನೋ ಒಂದು ಇದು ಬರುತ್ತೆ. ಅದು ಒಂದು. ದಾನ ಮೇಕಂ ಕಲೌಯುಗೆ ಅಂತ ಧರ್ಮಶಾಸ್ತ್ರಗಳೆಲ್ಲ ಹೇಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಕೃತಯುಗದಲ್ಲಿ ತಪಸ್ಸು, ದ್ವಾಪರಯುಗದಲ್ಲಿ ಬೇರೆ ಬೇರೆ ಈ ತರ ಹೇಳ್ಕೊಂಡು ದಾನ ಮೇಕಂ ಕಲೌಯುಗೆ ಅಂತ ಹೇಳುತ್ತೆ. ಸೊ ದಾನ ಮಾಡ್ತಕ್ಕಂಥದ್ದು ಅಂದ್ರೆ ದಾನ ಅಂದ ತಕ್ಷಣ ನೀಡಿದವರಿಗೆ ಕೊಡ್ತಕ್ಕಂಥದ್ದು. ಯಾವ್ದಾಗ ನೀಡಿದತ್ತೆ ಅವನಿಗೆ ಬೇಕಾದಾಗ ದುಡ್ಡಿದಾಗ ತೊಗೊಂಡೋಗಿ ದಾನ ಮಾಡೋದಲ್ಲ. ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ಹಾಗೆ ಯಾವ್ದಾಗ ನೀಡಿದತ್ತೆ ಅವನು ಕೊಡಬೇಕು, ಆದಷ್ಟು ಅವನು ಉತ್ತಮನೂ ಆಗಿರ್ಬೇಕು. ಅಪಾತ್ರರಿಗೆ ಕೊಡಬಾರ್ದು. ಅಪಾತ್ರಸ್ಯ ಕಥಂ ದಾನಂ ಅಕೃತಂ ಅಂತಲೂ ಶಾಸ್ತ್ರ ಹೇಳುತ್ತೆ. ಆಮೇಲೆ ತಪಸ್ಸು ಅಂದಾಗ ಯಾವಾಗಲೂ ಕೂಡ ನಾವು ಯಾವುದೋ ಒಂದರಲ್ಲಿ ಮಗ್ನವಾಗಿರ್ತಕ್ಕಂಥದ್ದು, ಮನಸ್ಸನ್ನು ಯಾವಾಗಲೂ ಭಗವಂತನ ಕಡೆಗೆ ಚಿತ್ತವನ್ನ ಹೊರಳಿಸ್ತಕ್ಕಂಥದ್ದು. ಇದೆಲ್ಲನೂ ಮಾಡ್ತಾ ಇತ್ತು ಅಂದ್ರೆ ನಾವು ಕರ್ಮವನ್ನ ಮಾಡ್ಬೋದು. ನಿಷ್ಕಾಮ ಕರ್ಮ, ಯಾವುದು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದು ಫಸ್ಟ್ ಅಲ್ಲಿ ಕಷ್ಟ ಆಗುತ್ತೆ, ಇಲ್ಲ ನಾನು ಹೇಳಲ್ಲ. ಬಟ್ ಮಾಡಿ ನೋಡಿ ನೀವು, ಅವಾಗ ನಿಮಗೆ ಗೊತ್ತಾಗುತ್ತೆ ಅದು. ಇಲ್ಲ ಅಂದ್ರೆ ನಾನು ಗಂಟೆ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಧ್ಯಾನ ಮಾಡ್ಬೋದು. ಸೊ ನಿಮಗೆ ಈ 4 ಮಾರ್ಗಗಳಲ್ಲಿ ಯಾವುದು ನಿಮಗೆ ಸರಿ ಅನ್ಸುತ್ತೆ, ಇದು ಯೂನಿವರ್ಸಲ್ ಅಲ್ಲ ಸ್ಟೇಟ್ಮೆಂಟ್, ಜನರಲೈಸ್ ಸ್ಟೇಟ್ಮೆಂಟ್. ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಅದು. ಒಬ್ಬನಿಗೆ ಇಡ್ಲಿ ಇಷ್ಟ ಇದೆ, ಇನ್ನೊಬ್ಬನಿಗೆ ದೋಸೆ ಇಷ್ಟ, ಇನ್ನೊಬ್ಬನಿಗೆ ಉಪ್ಪಿಟ್ಟು ಇಷ್ಟ, ಇನ್ನೊಬ್ಬನಿಗೆ ವಡೆ ಇಷ್ಟ, ಇನ್ನೊಬ್ಬನಿಗೆ ಮಸಾಲೆ ದೋಸೆ ಇಷ್ಟ, ಇನ್ನೊಬ್ಬನಿಗೆ ಇನ್ಯಾವುದೋ ಇಷ್ಟ. ಸೊ ಇಡ್ಲಿ ತಿನ್ನೋನಿಗೆ ಇಲ್ಲ ನೀನು ಉಪ್ಪಿಟ್ಟೆ ತಿನ್ನೋನು, ಉಪ್ಪಿಟ್ಟು ತಿನ್ನೋನು ಇಲ್ಲ ನೀನು ಮಸಾಲೆ ದೋಸೆ ತಿನ್ಬೇಕು ಅಂತ ಹೇಳೋದು ತಪ್ಪಾಗತ್ತೆ. ಹಾಗೆ ನಿಮಗೆ ಯಾವುದು ಸೂಟಬಲ್ ಅಂತ ನಿಮಗೆ ಅನ್ಸತ್ತೋ, ನಿಮ್ಮ ಪ್ರಕೃತಿಗೆ, ಜೀವಾತ್ಮನಿಗೆ, ಶರೀರ ದೇಹ ಧರ್ಮ ಪ್ರಕೃತಿಗೆ ಅದನ್ನ ಮಾಡೋದು ಸೂಕ್ತ ಅಂತ ಅನ್ಕೊಳ್ತೀನಿ ನಾನು. ಸಾಮಾನ್ಯ ಜನ ಎಲ್ಲರೂ ಕೂಡ ಅಳವಡಿಸ್ಕೋಬಹುದು ಇದನ್ನ. ಸರ್ ಅದೇ ಬಟ್ ನನ್ಗೆ ಇದು ಕರೆಕ್ಟ್ ಗುರು ಅಂತ ಐಡೆಂಟಿಫೈ ಮಾಡೋದು ಗುರು ಅಂತ ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ಅದು ಹಳೆ ಕಾಲದಲ್ಲಿ ಆಯ್ತು, ಗುರುಕುಲ ಪದ್ಧತಿ ಬೇರೆ ತರ ಇತ್ತು. ಇವಾಗ ಅದು ಬಹಳ ಕಷ್ಟ ಅಂತಾನೆ ಹೇಳ್ಬೋದು. ನೀವು ಯಾವ್ದೋ ಒಬ್ಬರು ನಂಬ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಅದು ಇನ್ನೇನು ಮಾಡೋಕ್ಕಾಗಲ್ಲ. ಅಥವಾ ಪದೇ ಪದೇ ತದ್ವಿದ್ಯ ಪ್ರಣಿಪಾತೇನ ಪ್ರಶ್ನೇನ ಸೇವೆಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ದಂಗೆ, ಯಾವ್ದೋ ಒಬ್ಬನು ಶರಣ ಆಗ್ಬೇಕಾಗತ್ತೆ, ಪ್ರಶ್ನೆಗಳನ್ನ ಕೇಳ್ಬೇಕಾಗತ್ತೆ. ನೀವು ಪ್ರಶ್ನೆಗಳನ್ನ ಕೇಳಿದಾಗ ಅವ್ರು ಯಾವ ತರ ಆನ್ಸರ್ ಮಾಡ್ತಾರೆ, ಯಾವ್ದು ಪ್ರಿಜುಡಿಸ್ ಇಲ್ಲದೆ ಮಾಡ್ತಿರಲ್ಲ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡ್ಕೊಂಡು ಅವ್ರಿಗೆ ಸೇವೆಯನ್ನು ಮಾಡ್ಬೇಕಾಗತ್ತೆ ಅನ್ನೋದನ್ನ ಹೇಳುತ್ತೆ. ಅದು ಸೇವೆ ಈ ಕಾಲದಲ್ಲಿ ಔಟ್ಡೇಟೆಡ್ ಆಗೋದಿದೆ ಅದರಿಂದ. ಬಟ್ ಇಷ್ಟನ್ನು ಮಾಡ್ಬೇಕು. ಅಟ್ಲೀಸ್ಟ್ ಇಷ್ಟು ಮಾಡೋದ್ರಿಂದ ಸಾಮಾನ್ಯ ಜನಗಳು ಕೂಡ, ಹಳ್ಳಿ ರೈತರಿಂದ ಹಿಡಿದು ಪಂಡಿತೋತ್ತಮರು ಕೂಡ ನಮ್ಮ ಆಚಾರ್ಯರು ಹೇಳಿರೋದು ಗ್ರೇಟು ಅಂತ ಕಿತ್ತಾಡೋದನ್ನ ಬಿಟ್ಟು ದಯವಿಟ್ಟು ಕೂಡ ಆ ಟೈಮನ್ನ ನೀವು ಸಾಧನೆಗೆ ಹಾಕಿ ಮುಂದೆ ಬರ್ತೀರಾ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಭಗವದ್ಗೀತೆ ಅಂತ ಒಂದು ಪರಮ ಪೂಜ್ಯ ಗ್ರಂಥದ ಒಂದು ನಾವು ಮೊದಲನೇ ಈ ಒಂದು ಭಾಗಕ್ಕೆ ಅಥವಾ ಮೊದಲನೇ ಸಂಚಿಕೆಗೆ ಏನ್ ಅನ್ಕೊಂಡಿದ್ವಿ, ತಕ್ಕ ಮಟ್ಟಿಗೆ ಸಾರಾಂಶವನ್ನ, ನಮ್ಗೆ ಇದ್ದಂತಹ ಪ್ರಶ್ನೆಗಳನ್ನ ತಗೊಂಡು ಅದಕ್ಕೆ ಉತ್ತರವನ್ನ ಕೇಳುವಂತಹ ಪ್ರಯತ್ನ ಮಾಡಿದ್ವಿ. ಹಾಗೆ ನಿಮ್ದು ಏನಾದ್ರು ಪ್ರಶ್ನೆಗಳಿತ್ತು, ಇಲ್ಲ ನಿಮ್ಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ನಾನು ಕೇಳ್ದಂಗೆ ಗುರುಗಳನ್ನ ಏನಾದ್ರು ಇದ್ರೆ ಹೇಳಿ, ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ಸಜೆಷನ್ ಇದ್ರೂ ಕಮೆಂಟ್ ಅಲ್ಲಿ ಹಾಕಿಟ್ಟಿರಿ. ಹೀಗೆ ಮುಂದಿನ ಸಂಚಿಕೆಗಳಲ್ಲಿ ಭಗವದ್ಗೀತೆಯ ಶ್ಲೋಕಗಳು, ಪ್ರತಿಯೊಂದು ಅಧ್ಯಾಯದ ವಿಚಾರಗಳನ್ನ ಸ್ಥೂಲವಾಗಿ ಇನ್ನೂ ವಿಸ್ತಾರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿ ಮುಗಿಸ್ತಾ ಇದ್ವಿ. ನಮಸ್ಕಾರ.